ಹರೀಶ್ ಆಚಾರ್ಯ ಅವರೇ ನಮಸ್ಕಾರ. ನಮಸ್ತೆ ಸರ್. ನಟೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಹರೀಶ್ ಆಚಾರ್ಯ ಅವರೇ, ತಮ್ಮ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸ ಏನು, ನೀವು ವ್ಯವಸಾಯಕ್ಕೆ ಯಾವಾಗ ಬಂದ್ರಿ, ಏನು? ನಾನು 30 ವರ್ಷದಿಂದ ನಾನು ಕೃಷಿ ಮಾಡ್ತಾ ಇದ್ದೇನೆ. ಸಾವಯವ ಕೃಷಿಯನ್ನೇ ಮಾಡ್ತಾ ಇದ್ದೇನೆ. ಕೂಡ್ನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಮಾಡ್ತಾ ಇದ್ದೇನೆ. ನಂದು ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಸು. ಮೊದಲು ನಂದು ಫ್ಯಾಕ್ಟ್ರಿ ಇತ್ತು, ಅದು ಬಿಟ್ಬಿಟ್ಟು ಈಗ ಪೂರ್ಣಾವಧಿ ಕೃಷಿಕ ಮಾಡ್ತಾ ಇದ್ದೇನೆ. 95ರಿಂದ ಮೈಸೂರಲ್ಲಿ ಕೃಷಿ ಮಾಡ್ತಾ ಇದ್ದೇನೆ ಸರ್. ಏನು ಫ್ಯಾಕ್ಟ್ರಿ ಇತ್ತು ಆಚಾರ್ಯರೇ? ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ಸ್ ಡಿಸೈನ್ ಮಾಡ್ತಾ ಇದ್ದೆ. ಓಕೆ. ವ್ಯವಸಾಯದ ಬಗ್ಗೆ ಯಾಕೆ ಆಸಕ್ತಿ ತಮಗೆ? ನಮ್ಮ ತಂದೆಯಿಂದಲೇ ಕೃಷಿ ಇದ್ದದ್ದು. ಸೊ ಅದನ್ನು ಉಡುಪಿಯಲ್ಲಿ ನಮ್ಮದು ಜಮೀನು ಇದ್ದದ್ದು ಮಾರಾಟ ಮಾಡಿ ಇಲ್ಲಿ ಬಂದು ತಂದೆಯವ್ರು ಕೇಳಿದ್ರು, ನೀ ಕೃಷಿ ಕಂಟಿನ್ಯೂ ಮಾಡ್ತಿದ್ರೆ ಜಮೀನು ತಗೊಳ್ತೇನೆ ಅಂತ. ಖಂಡಿತ ನನಗೆ ಆಸಕ್ತಿ ಇತ್ತು ಚಿಕ್ಕದಿಂದಲೇ, ಹಾಗಾಗಿ ಅದನ್ನು ಕಂಟಿನ್ಯೂ ಮಾಡಿದೆ. ಓಕೆ. ವ್ಯವಸಾಯದಲ್ಲಿ ಆಸಕ್ತಿ ಬರೋದಕ್ಕೆ ತಂದೆ ಕಾರಣ? ತಂದೆ ತಾಯಿ ಕಾರಣ. ಜಮೀನು ಎಷ್ಟಿದೆ ತಮಗೆ? 4.75 ಎಕರೆ ಸರ್. ಏನೇನು ಬೆಳೆ ಮಾಡ್ತೀರಿ? ನಂದು ಮುಖ್ಯ ಬೆಳೆ ತೆಂಗು, ಅದರ ಮಧ್ಯೆ ಅಡಿಕೆ, ಬಾಳೆ, ಅರಿಶಿಣ, ಹಣ್ಣುಗಳು, ಸೊಪ್ಪು ತರಕಾರಿಗಳು, ಮತ್ತೊಂದು 9 ಹಸು ಇದೆ. ಅದಕ್ಕೆ ಬೇಕಿದ್ದ ಜೋಳ ಎಲ್ಲ ಅಲ್ಲೇ ಬೆಳೆಸ್ಕೋತೀವಿ. ನೇಪಿಯರ್ ಮತ್ತು ಕೋತ್ರಿ ಹುಲ್ಲು ಹಾಕಿಲ್ಲ, ಯಾಕೆ ನಮ್ಮ ನೆರಳಿದ್ದ ಕಾರಣ ಬರುವುದಿಲ್ಲ. ಹಾಗಾಗಿ ಮತ್ತು ಸೂರ್ಯನ ಕಿರಣ ಹಾರ್ವೆಸ್ಟ್ ಮಾಡ್ತೀವಿ. ಅಂದರೆ ತೋಟದ ಒಳಗಡೆ ಬಿಸಿಲು ಬೀಳಬೇಕು ನಮಗೆ. ಹಸುಗಳಿರೋದ್ರಿಂದ ಹುಲ್ಲು ಯಥೇಚ್ಛವಾಗಿ ಬೇಕಾಗ್ತದೆ. ಹಾಗಾಗಿ ಸಂಪೂರ್ಣ ಮುಚ್ಚಿಗೆ ಇಲ್ಲ ನಮ್ಮ ತೋಟದಲ್ಲಿ. ಆವಾಗ ಉಳುಮೆನೂ ಮಾಡ್ತಾ ಇರ್ತೀವಿ. ಹಸುಗಳಿಗೆ ಬೇಕಿದ್ದ ಉಳುಮೆ ಅಂದರೆ ಯಾವುದರಲ್ಲಿ? ಎತ್ತಲು ಬೇಕಾಗ್ತದೆ, ಕೆಲವು ಸರಿ ಟ್ರ್ಯಾಕ್ಟ್ರಲ್ಲೂ ಬೇಕಾಗ್ತದೆ. ತುಂಬ ಬಿಗಿಯಾದಾಗ ಟ್ರ್ಯಾಕ್ಟ್ರೇ ಬೇಕಾಗ್ತದೆ. ಈಗ ಅರ್ಶಿನ ಎಲ್ಲ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಎತ್ತಲ್ಲೇ ಮಾಡೋದು. ಹೌದಾ? ಎತ್ತುಗಳು ಇದೆಯಾ? ಎತ್ತುಗಳು ಇಲ್ಲ ಸರ್, ಕೊಟ್ಬಿಟ್ಟೆ. ಈಗ ಮತ್ತೆ ತಗೊಳ್ಬೇಕು. ಈ ರಾಸುಗಳು ಅಂದರೆ ಯಾವ ತಳಿ ರಾಸುಗಳು ನಿಮ್ಮ? ಎಡಗೋಸು ಜಾಸ್ತಿ, ಮತ್ತು ಮಲೆನಾಡು ಗಿಡ್ಡದ್ದು 2 ಗೂಳಿಗಳು ಇಟ್ಕೊಂಡಿದ್ದೇನೆ. ಹೌದಾ? ಹಾಂ. ಅದು ಬಾಕಿ ಅಂತ ನಿಮ್ಮ ಸ್ಥಳೀಯ? ನನ್ನ ಹತ್ರ ಇನ್ನೊಂದು 8-10 ಮಲೆನಾಡು ಗಿಡ್ಡ ಇತ್ತು. ಅಲ್ಲಿಯ ನಮ್ಮಲ್ಲಿ ವರ್ಣನಾಲೆ ವಿಪರೀತ ಬಂದುಬಿಟ್ಟಾಗ ನೀರಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಇಡೀ ತೋಟ ನೀರಾಗ್ತದೆ. ಆವಾಗ ಮೇವಿನ ಕೊರತೆ ಆಗ್ತದೆ. ಆ ಟೈಮಲ್ಲಿ ಸ್ವಲ್ಪ ನಮ್ಮ ಸ್ನೇಹಿತರಿಗೆ ಕೊಟ್ಟಿದ್ದೇನೆ. ಅದೆಲ್ಲ ಯಾವಾಗ ಬೇಕಾದ್ರೆ ತಗೋಬೋದು, ಕೊಟ್ಟದ್ದು ಬೇಡ ಅಂಥೇಳಿ ಅವರೇ ಚೆನ್ನಾಗಿ ಸಾಕ್ತಾ ಇದ್ದಾರೆ. ಓಕೆ. ಹಾಲು ಮಾರಾಟ ಮಾಡ್ತೀರಾ ಅಥವಾ? ಹಾಲಿನಿಂದ ಡೈರಿಗೆ ಮತ್ತು ಮನೆಗೆ ಎರಡಕ್ಕೂ ನಾವು ಬಳಕೆ ಮಾಡ್ತೇವೆ. ತುಪ್ಪ, ಬೆಣ್ಣೆ, ತುಪ್ಪ. ಹಾಲು ತುಂಬ ಕಡಿಮೆ ಮಾರಾಟ, ಒಂದು ಹೊತ್ತಿದ್ದು ಮಾತ್ರ ಮಾರಾಟ ಮಾಡ್ತೀವಿ. ಬಾಕಿದ್ದೆಲ್ಲ ನಾನು ಬೆಣ್ಣೆ ತುಪ್ಪ ಮಾಡಿ ನಮ್ಮದೇ ಒಂದು ಸಖತ್ ಸೊಪ್ಪು ಅಂತ ಸಾವಯವ ರೈತರ ಮಾರುಕಟ್ಟೆಯಲ್ಲಿ ಅಲ್ಲೇ ಮಾರ್ತೇವೆ. ಮತ್ತು ಅಲ್ಲಿ ನಾನು ಸ್ವಲ್ಪ ತಿಂಡಿ ತಿನಿಸು ಮಾಡುವಾಗ ಅದನ್ನು ಬಳಸ್ತೇನೆ. ಅಲ್ಲಿ ಏನು ತಿಂಡಿ ತಿನಿಸು ಮಾಡ್ತೀರಿ? ಸಾಧಾರಣವಾಗಿ ಉಡುಪಿ ಕಡೆಯದ್ದು ಕೊಟ್ಟೆ ಇಡ್ಲಿ, ಮೂಡೆ ಇಡ್ಲಿ, ಪತ್ರೋಡೆ, ಶೇಮಿಗೆ, ಆಮೇಲೆ ಈ ನುಚ್ಚಕ್ಕಿ ಉಪ್ಪಿಟ್ಟು ಅಂತ, ಆಮೇಲೆ ದೋಸೆಯಲ್ಲಿ 4 ಥರ ಎಲ್ಲ ನಾನು ಸಾವಯವ ಪದಾರ್ಥಗಳು ಬಳಸಿ. ನಮ್ಮ ಶ್ಯಾಮ್ ಸುಂದರ್ ಅಂತ NI ಕಾಲೇಜಲ್ಲಿ ಪ್ರೊಫೆಸರ್ ಇದ್ದಾರೆ, ಅವ್ರ ಹತ್ರ ಸುಮಾರು ಅಕ್ಕಿಗಳೆಲ್ಲ ತಗೊಳ್ತೇನೆ. ಅದರದ್ದೆಲ್ಲ ಬಳಸಿ ದೋಸೆ, ಮತ್ತು ನಮ್ಮ ತೋಟದಲ್ಲಿ ಬೆಳೆಯುವ ಸೊಪ್ಪು, ಅದರಿಂದ ಸೊಪ್ಪಿನ ದೋಸೆ ಮಾಡ್ತೇನೆ. ಆಮೇಲೆ ಮಸಾಲೆ ದೋಸೆ, ಸೆಟ್ ದೋಸೆ ಅಂತ. ಆಮೇಲೆ ವಿಶೇಷವಾಗಿ ಪತ್ರೋಡೆ ಇದು ಮಾಡಿ ರಾಜಮುಡಿ ಅಕ್ಕಿದು ಶೇಮಿಗೆ ಮಾಡ್ತೇನೆ. ಹೀಗೆ ಸ್ವಲ್ಪ ವಿಭಿನ್ನವಾಗಿ ಮಾಡ್ತೇನೆ. ಓಕೆ. ಮಾಡಿಬಿಟ್ಟು ಅಲ್ಲಿ ಮಾರಾಟ ಮಾಡ್ತೇವೆ ಸರ್. ಹೌದಾ? ಹೌದೌದು. ಭಾನುವಾರ ಬೆಳಗಾತ 7 ಗಂಟೆಯಿಂದ 11 ಗಂಟೆವರೆಗೆ ಸಮಯ ಇರೋದು. ಬಟ್ 10 ಗಂಟೆಗೆ ಎಲ್ಲ ಖಾಲಿ ಆಗಿಬಿಡ್ತದೆ. ಅಂದರೆ ಸೊಪ್ಪನ್ನ, ತರಕಾರಿನ, ಉಳಿದ ಪದಾರ್ಥನ ಖರೀದಿ ಮಾಡೋಕ್ಕೆ ಬರೋರಿಗೆ ತಿಂಡಿ ಕೂಡ ಸಿಗುತ್ತೆ. ಖಂಡಿತ ಸರ್. ಮತ್ತು ಇನ್ನೊಂದು ಅಂದರೆ ನಮ್ಮ ತೋಟದಲ್ಲಿ ಬೆಳೆದು, ಈಗ ಕೆಸುವಿನ ಎಲೆಲ್ಲ ನಮ್ಮ ತೋಟದೇ ಬೆಳೆದದ್ದು. ತೆಂಗಿನಕಾಯಿಯು ನನ್ನ ಬಳಕೆ. ಸೊ ಹಾಗಾಗಿ ಜಾಸ್ತಿ ನನ್ನ ಪ್ರೊಡಕ್ಟ್ಸನ್ನು ನಾನೇ ಅದನ್ನು ವ್ಯಾಲ್ಯೂ ಆ್ಯಡೆಡ್ ಮಾಡ್ತೇನೆ. ಅರ್ಶಿನ ಬೆಳೆಸೋದು, ಅದನ್ನು ಅರ್ಶಿನ ನಾವೇ ಮಾಡ್ತೀವಿ. ಹಸಿಮೆಣಸು, ಒಣಮೆಣಸು ಸಂಪೂರ್ಣವಾಗಿ ನಮ್ಮದು. ಆದಷ್ಟು 90% ನನ್ನ ತೋಟದಲ್ಲಿ ಬೆಳೆಯುವಂಥದ್ದನ್ನೇ ಬಳಸ್ತೇನೆ ಅಲ್ಲಿ. ಓಕೆ. ಹೆಚ್ಚಿಂದು ನಿಮ್ಮ ಸಖತ್ ಸೊಪ್ಪು ಬಳಗದಲ್ಲೇ ಖರೀದಿ ಮಾಡ್ಬೋದು. ಹೌದು ಅಲ್ವೇ? ಹೌದು. ಓಕೆ, ಒಳ್ಳೇದಾಯಿತು. ಅಂದರೆ ನೀವು ಪೂರ್ಣ ಆಹಾರ ಪದಾರ್ಥಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಿ. ಮೊದಲು ನಾನು ಸೊಪ್ಪು ತರಕಾರಿ ಅಲ್ಲಿ ಮಾರ್ತಾ ಇದ್ದೆ. ಬಟ್ ಎಲ್ಲರೂ ಮಾರುವಾಗ ಸ್ವಲ್ಪ ಅಲ್ಲಿ ಕಾಂಪಿಟೇಷನು ಅಥವಾ ಉಳಿತದೆ ಅಂತ ಅನಿಸಿತ್ತು ನನಗೆ. ಹಾಗೆ ನಿಧಾನವಾಗಿ ದೋಸೆ ಶುರು ಮಾಡಿದವನು ಈಗ ಸುಮಾರು ಒಂದು 18 ಬಗೆ ಮಾಡ್ತೇನೆ ಅಲ್ಲಿ ಭಾನುವಾರ ಬೆಳಗ್ಗೆ. ನೀವು ಮಾಡೋ ಬಗ್ಗೆ ಆದರೂ ಹೇಗೆ? ಮನೆಯಲ್ಲಿ ಮಾಡ್ತೀವಿ? ಮನೆಯಲ್ಲೇ ಮಾಡೋದು. ಮನೆಯಲ್ಲೇ ಮಾಡಿ ದೋಸೆ ಎಲ್ಲ ರುಬ್ಬಿ ತಗೊಂಡು ಹೋಗ್ತೇನೆ. ಅಲ್ಲಿ ದೋಸೆ ಹಾಕಿ ಕೊಡ್ತೇನೆ, ಬಿಸಿ ಬಿಸಿಯಾದ ದೋಸೆ. ಹೌದಾ? ಹೌದು. ಇಡ್ಲಿ ಎಲ್ಲ ಸ್ವಲ್ಪ ಬೇಯಿಸಿ ಅಲ್ಲೇ ತೊಗೊಂಡೋಗಿ ತಿರ್ಗಾ ಬಿಸಿ ಮಾಡಿಕೊಡ್ತೇನೆ. ಅನುಕೂಲ ಆಗುತ್ತೆ. ಸಾಂಬಾರೆಲ್ಲ ಬೆಳಗ್ಗೆ ಮಾಡಿ ತಗೊಂಡೋಗ್ತೀನಿ. ಮಿನಿ ಹೋಟ್ಲು? ಸಮಥಿಂಗ್ ಲೈಕ್ ಮಿನಿ ಹೋಟ್ಲು. ಹೆಸರೇನಾದ್ರು ಕೊಟ್ಕೊಂಡಿದ್ದೀರಾ? ಇಲ್ಲ ಸರ್, ನಮ್ದು ಆಚಾರ್ಯ ಫಾರ್ಮ್ಸೇ. ಓಕೆ. ಬಟ್ ನಮ್ಮ ಸಖತ್ ಸೊಪ್ಪಲ್ಲಿ ಆದಷ್ಟು ಇಂಡಿವಿಜುವಲ್ಗಿಂತ ನಮ್ಮ ಸಖತ್ ಸೊಪ್ಪು ಗ್ರೂಪೇ ಒಳ್ಳೆ. ಆಚಾರ್ಯ
ಭವನ ಅಂತ ಇಟ್ಟು ಹೇಳಿ ನಟೇಶ್ ಅವರೇ, ತಮ್ಮ ಬಗ್ಗೆ, ನೀವೆಲ್ಲಿಯವರು ಮತ್ತು ನಿಮ್ಮ ವ್ಯವಸಾಯ, ನಿಮ್ಮ ವಿದ್ಯಾಭ್ಯಾಸ? ನಾನು ಮೂಲತಃ ಹೊಳೆನರಸೀಪುರ ತಾಲೂಕಿನವನು. ಸೊ ನಮ್ಮ ತಂದೆನೂ ಕೃಷಿಕರೇ. ಸೊ ಚಿಕ್ಕ ವಯಸ್ಸಿನಲ್ಲಿ ನಾವು ಕೃಷಿ ಮಾಡ್ತಾಯಿದ್ವು. 7ನೇ ಕ್ಲಾಸಿಗೆ ನಾನು ಮುಂದಿನ ವಿದ್ಯಾಭ್ಯಾಸಕ್ಕೆ ಮಂಗಳೂರಿಗೆ ಹೋದೆ. ನಾನು ಮಂಗಳೂರಿನಲ್ಲಿ ನಂದು ಪಾಲಿಮರ್ ಇಂಜಿನಿಯರಿಂಗ್ ಮುಗಿಸಿ ಮೈಸೂರಿಗೆ ಬಂದೆ ವಾಪಸ್ಸು 91ರಲ್ಲಿ. ಇಲ್ಲಿ ಹೆಚ್ಚು ಕಡಿಮೆ 30 ವರ್ಷ ನಾನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಸಂಶೋಧನೆ ಮತ್ತು ಅಭಿವೃದ್ಧಿನಲ್ಲಿ ಕಂಪ್ಲೀಟ್ ನನ್ನ ಕ್ಯಾರಿಯರ್ ಎಲ್ಲ ಅದರಲ್ಲೇ ಇತ್ತು. ಸೊ ಅದರಲ್ಲಿ ಸಾಕಷ್ಟು ಹೊಸ ಪ್ರಾಡಕ್ಟ್ಗಳನ್ನ ಕಂಡುಹಿಡಿದಿದ್ದು, ಕೆಲವು ಪೇಟೆಂಟ್ಗಳು ಕೂಡ ಸಿಕ್ಕಿತ್ತು, ಕೆಲವು ಅತಿ ವಿಶಿಷ್ಟವಾದ ಪ್ರಾಡಕ್ಟ್ಗಳನ್ನ ಕೂಡ ಕಂಡುಹಿಡಿದಿದ್ದು. ಸೊ ಆದರೆ ನನಗೆ ನಮ್ಮ ಚಿಕ್ಕ ವಯಸ್ಸಿನ ಅಭ್ಯಾಸವಾದ ಕೃಷಿ ಕಡೆಗೆ ಭಾಳ ಎಳೀತಾ ಇತ್ತು ಕಳೆದ 10-15 ವರ್ಷದಿಂದ. ಸೊ 6 ವರ್ಷಗಳ ಹಿಂದೆ ನಾನು ಇಲ್ಲಿ ಕೋಟೆ ತಾಲೂಕಿನ ಹಂಪಾಪುರ ಹೋಬಳಿ ಶಿಂಡೇನಹಳ್ಳಿ ಗ್ರಾಮದಲ್ಲಿ 6 ಎಕರೆ ಜಮೀನು ತಗೊಂಡು ಅಲ್ಲಿ ಸಾವಯವ ಕೃಷಿನ ಶುರು ಮಾಡಿದೆ. ಸೊ ಅದು ಇವಾಗ ಮುಖ್ಯವಾಗಿ ತೆಂಗಿನ ಬೆಳೆ ಇದೆ, ಒಂದು 200 ತೆಂಗಿನ ಮರ ಇದೆ, ಹೈಬ್ರಿಡ್ ಮತ್ತು ನಾಟಿ ಗಿಡ ಎರಡೂ ಇದೆ. ಇದು ಮುಖ್ಯವಾದ ವಾಣಿಜ್ಯ ಬೆಳೆ. ಇದು ಬಿಟ್ಟರೆ ಬೇರೆ ನಾವು ಮನೆಯಲ್ಲಿ ಏನೇನು ಉಪಯೋಗಿಸ್ಬೋದು ಅದು ಎಲ್ಲವನ್ನೂ ಬೆಳೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ, ನಮ್ಮ ಸ್ವಂತ ಉಪಯೋಗಕ್ಕೆ. ಹೆಚ್ಚಾದರೆ ನಮ್ಮ ಹೊಸದಾಗಿ ನಾನು ಸೇರ್ಕೊಂಡಿರೋ ಸಖತ್ ಸೊಪ್ಪಿನಲ್ಲಿ ಮಾರಾಟ ಮಾಡಲಿಕ್ಕೆ. ಸೊ ಹೇಳಿ ಸರ್, ನಿಮಗಾಗಿ ನಿಮ್ಮ ಮನೆಗಾಗಿ ಏನೇನು ಬೆಳ್ಕತ್ತಿರತ್ತ? ಎಲ್ಲ ಏನೇನು ಉಪಯೋಗಿಸ್ತೀವಿ ಅದೆಲ್ಲವುದು ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಪಟ್ಟಿ ಮಾಡಿಬಿಟ್ಟು ತರಕಾರಿಗಳು ಉದಾಹರಣೆಗೆ ಈ ಕಳೆದ 6 ತಿಂಗಳಲ್ಲಿ ನಾನು 35 ಥರದ ತರಕಾರಿನ ಒಂದು 5,000 ಸ್ಕ್ವೇರ್ ಫೀಟ್ನಲ್ಲಿ ಬೆಳೆಯೋಕ್ಕೆ ಪ್ರಯತ್ನ ಮಾಡಿದ್ದೆ. ಯಾವ್ಯಾವುದು? ಹೆಚ್ಚು ಕಡಿಮೆ ಎಲ್ಲ ಸೌತೆಕಾಯಿ, ಬೀನ್ಸು, ಮೂಲಂಗಿ, ಬೆಂಡೆ, ಯಾವುದ್ಯಾವ್ದು ನಾವು ಸಾಮಾನ್ಯವಾಗಿ ಉಪಯೋಗಿಸ್ತೀವಿ ಎಲ್ಲ ಬೆಳೆಯೋ ಪ್ರಯತ್ನ ಮಾಡಿದೆ. ಆದಷ್ಟು ಹಿಂದಿನ ಈಗ ಇಲ್ಲದೇ ಇರೋ ನಶಿಸಿ ಹೋಗಿರುವಂಥ ಬೀಜಗಳನ್ನೇ ತಂದು ಬೆಳೆಯೋಕ್ಕೆ ಪ್ರಯತ್ನ ಮಾಡಿದೆ. ಆದರೆ ಅದರಲ್ಲಿ ಅಂಥ ಸಕ್ಸಸ್ ಬರಲಿಲ್ಲ ನನಗೆ. ಹೆಚ್ಚಿನ ಬೀಜಗಳು ಹುಟ್ಟಲೇ ಇಲ್ಲ, ಹುಟ್ಟಿದವು ಜಾಸ್ತಿ ಬೆಳಿಲಿಲ್ಲ. ಸೊ ಬಹುಶಃ ಇನ್ನೂ ಸಾಯಿಲ್ ಕ್ವಾಲಿಟಿ ಇಂಪ್ರೂವ್ ಆಗಬೇಕಂತ ಕಾಣ್ತದೆ. ಸೊ ಮುಂದಕ್ಕೆ ಇಂಪ್ರೂವ್ ಆಗ್ಬೋದು. ಆದರೆ ಉಳಿದ ಬೆಳೆಗಳೆಲ್ಲ, ತೆಂಗಂತೂ ಅದ್ಭುತವಾಗಿ ಬಂದಿದೆ ಕಂಪ್ಲೀಟ್ ಸಾವಯವದಲ್ಲಿ ಮಾಡೋದು. ನಾನು ಮತ್ತೆ ನನ್ನ ಹತ್ರ ಹಸು ಯಾವುದೂ ಸಾಕಣೆ ಮಾಡಿಲ್ಲ, ಮತ್ತು ನನಗಲ್ಲಿ ಸ್ವಲ್ಪ ಕೆಲಸಗಾರ ಸಮಸ್ಯೆ ಜಾಸ್ತಿನೇ ಇದೆ. ಸೊ ಆದಷ್ಟು ಆಟೋಮೆಟಿಕ್ ಮಾಡ್ಕೊಂಡಿದ್ದೇನೆ. ಸೋಲಾರ್ ಪಂಪ್ ಇದೆ, ಸೋಲಾರ್ ಬೇಲಿ ಇದೆ. ಸೊ ಯಾವುದೇ ಗ್ರಿಡ್ ಪವರ್ ನಾವು ಉಪಯೋಗಿಸ್ತಾ ಇಲ್ಲ. ಸೊ ಸೋಲಾರ್ಗೆ ನಾನು ಮೊಬೈಲ್ನಿಂದನೇ ಕಂಟ್ರೋಲ್ ಮಾಡೋವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಸೊ ಎಲ್ಲೇ ಇದ್ರೂ ನಾನು ನೀರಿಗೆ ವ್ಯವಸ್ಥೆ ಆನ್ ಮಾಡಿ ಆಫ್ ಮಾಡಿದರೆ ನೀರು ಸರಬರಾಜು ಆಗ್ತಾ ಇರ್ತದೆ. ಮತ್ತು ಈ ಜೀವಾಮೃತ, ಗೋಕುಪ್ರಾಮೃತ ಇದೆಲ್ಲ ಸೇರಿಸ್ಕೊಂಡು ನನ್ನದೇ ಒಂದು ಅಮೃತ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಸರ್ವಾಮೃತ ಅಂತ ಹೆಸರಿಟ್ಕೊಂಡಿದ್ದೀನಿ. ಹೇಗೆ ಮಾಡ್ತೀರಿ? ಸೊ ನಾನು ಮೊದಲು ಶುರು ಮಾಡಿದ ಹೊಸರಲ್ಲಿ ವೇಸ್ಟ್ ಡಿಕಂಪೋಸರ್ ಶುರು ಮಾಡಿದೆ. ಆಮೇಲೆ ಗೋಕೃಪಾಮೃತ ಹೆಚ್ಚು ಚಾಲ್ತಿ ಕಾಣ್ತಾ ಇತ್ತು, ಅದನ್ನು ಸ್ವಲ್ಪ ದಿವಸ ಉಪಯೋಗಿಸಿದೆ. ಆಮೇಲೆ ನಮ್ಮ ಕಾಲೇಜ್ಗಳಲ್ಲಿ IIHRಗಳಲ್ಲಿ ಸಿಗುವಂಥ ಸೂಕ್ಷ್ಮಾಣುಜೀವಿಗಳ ಕನ್ಸಾರ್ಷಿಯಂ ಏನಿದೆ ಅವುಗಳನ್ನೆಲ್ಲ ತಂದು ಉಪಯೋಗಿಸ್ತಾ ಇದ್ದೆ. ಸೊ ಒಂದು ದಿವಸ ಅನ್ನಿಸ್ತು ಇದು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಒಂದು ದಿವಸ ಎಲ್ಲವನ್ನೂ ಮಿಕ್ಸ್ ಮಾಡಿ ಒಂದು 2 ತಿಂಗಳು ಅದನ್ನು ಮಾಡಿದೆ. ಯಾಕೋ ಅನ್ನಿಸ್ತು ಇವುಗಳಲ್ಲಿ ರಿಸಲ್ಟು ಸ್ವಲ್ಪ ಸರ್ವಾಮೃತದಲ್ಲಿ ಚೆನ್ನಾಗಿ ಬರ್ತಾ ಇರ್ಬೋದು ಅಂತ ಹೇಳಿ ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ. ಸೊ ಎಲ್ಲ ಡ್ರಿಪ್ನಲ್ಲೇ ಒಟ್ಟಿಗೆ ಹೋಗ್ತದೆ. ಸೊ ಕೆಲಸಗಾರ ಇಲ್ಲೇ ಇರೋದ್ರಿಂದ ಇದು ಒಂದು ನನಗೆ ಬಹಳ ವರವಾಗಿದೆ. ತೆಂಗು ಬಿಟ್ಟರೆ ಏನೇನು ಬೆಳೆ ಇದೆ ಅಂದರೆ ನಿಮ್ಮ ಜಮೀನಲ್ಲಿ? ಬಾಳೆ ಇದೆ, ಕೋಕಾ ಇದೆ, ತರಾವರಿ ಮಾವಿದೆ, ಅಪ್ಪೆ ಮಿಡಿನೂ ಸೇರಿ. ಇನ್ನು ಸುಮಾರಿತ್ತು. ನಂದು ಕಳೆದ ವರ್ಷ ತುಂಬ ಬರ ಇತ್ತು, ಮತ್ತು ನಾವು ಕಳೆ ತೆಗೆಯೋದಿಲ್ಲ ಏನುವೆ. ಸೊ ಬೆಂಕಿ ಬಿದ್ದು ಹತ್ತತ್ರ 4 ಎಕರೆ ಸುಟ್ಟು ಹೋಯ್ತು. ಸೊ ಅದರಲ್ಲಿ ಭಾರಿ ನಷ್ಟ ಆಗೋಯ್ತು. 4 ವರ್ಷ ಎಲ್ಲ ಬಂದಿದ್ದೆಲ್ಲ ಸುಟ್ಟು ಹೋಗ್ಬಿಡ್ತು. ಸೊ ಅದು ಬಿಟ್ಟರೆ ಈಗಲೂ ಉಳ್ಕೊಂಡಿದ್ದಾವೆ ಕೆಲವೆಲ್ಲ, ಅವೆಲ್ಲ ಬರ್ತಾ ಇದೆ ಸ್ಲೋ ಆಗಿ ಎಲ್ಲ. ಓಕೆ, ಅಂದರೆ ನಿಧಾನವಾಗಿ ತಾವು ಸಾವಯವ ಕೃಷಿಯಲ್ಲಿ ಸರ್ವಾಮೃತವನ್ನು ಹಾಕಿ ಮಾಡ್ತಾ ಇದ್ದೀವಿ. ಹೇಗನ್ಸುತ್ತೆ ಸರ್ ಬೇಸಾಯ? ಅತಿ ಖುಷಿ ಕೊಡೋ ಕೆಲಸ ಇದು. ನಾವು ಇಂಡಸ್ಟ್ರೀಸ್ನಲ್ಲಿ ಎಷ್ಟೇ ಸಾಧನೆ ಮಾಡಿರ್ಬೋದು, ಆದರೆ ಈ ಕೃಷಿನಲ್ಲಿ ನಾವೇ ಬೆಳೆದು, ನಾನು ತೆಂಗು ಸಸಿ ಹಾಕಿದ ದಿವಸದಿಂದ ಅದು ಎಳ್ನೀರು ಕೊಡೋವರೆಗೂ ನಾನು ಹೊರಗಡೆ ಎಳ್ನೀರು ಕುಡ್ದಿರಲಿಲ್ಲ. ಅಂದರೆ ಅದು ಅಷ್ಟೊಂದು ಖುಷಿ ಕೊಡ್ತಾ ಇದೆ. ಪ್ರತಿಯೊಂದು ಗಿಡ, ಪ್ರತಿಯೊಂದು ಇದು ಫಸ್ಟ್ ಟೈಮ್ ಅದು ಹೂ ಬಿಟ್ಟಾಗ ಫಸ್ಟ್ ಟೈಮ್ ಅದ್ರ ಫಲ ತಿನ್ನೋ ಖುಷಿ ಬೇರೆದ್ರಲ್ಲಿ ಬರೋದಿಲ್ಲ.
ಈಗ ನಮ್ಮ ಸಖತ್ ಸೊಪ್ಪಿನಲ್ಲಿ ಎಲ್ಲ ನಮ್ಮ ಥರದವರೇ ವ್ಯಕ್ತಿಗಳಿರೋದ್ರಿಂದ ಅಲ್ಲಿ ಬರೋ ಕಸ್ಟಮರ್ಸ್ ಕೂಡ ಅದೇ ಮೆಂಟಾಲಿಟಿಯವರು. ಅವ್ರು ಬೆಳೆಗಾರರು, ಇಲ್ಲ ಬೆಳೆಗಾರರು ಆಗೋರು, ರೈತರು ಆಗೋರು, ಇಲ್ಲ ಆರ್ಗ್ಯಾನಿಕ್ ಬಗ್ಗೆ ತುಂಬ ತಿಳ್ಕೊಂಡಿರೋರು. ಹೆಚ್ಚಿನ ಕಸ್ಟಮರ್ಸ್ ನಮಗಿಂತ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಅವರು ಕೃಷಿ ಮಾಡದೇ ಇರ್ಬೋದು, ಆದರೆ ಕೃಷಿ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ಸೊ ಅಂಥವ್ರಿಗೆ ನಾವು ಏನಾದರೂ ಮಾರಿ ಅವರು ಸಮಾಧಾನ ಪಟ್ಟು ನಮಗೆ ಇದು ಭಾಳ ಚೆನ್ನಾಗಿದೆ ಅಂದಾಗ ಅದು ನಮಗೆ ಯಾವುದೋ ದೊಡ್ಡ ಪ್ರಶಸ್ತಿ ಬಂದಂಗೆ ಅನಿಸುತ್ತೆ. ಭಾಳ ಖುಷಿ ಕೂಡ. ಆಚಾರ್ಯರೇ, ನಿಮ್ಮ ಪ್ರಕಾರ ಸಾವಯವ ಕೃಷಿ ಅಂದರೆ ಏನು? ನಾನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ರಾಸಾಯನಿಕ ಬಳಸದೇ ಇರೋದು ಸಾವಯವ ಕೃಷಿ. ನಾವು ಇದೇ ಪದ್ಧತಿಗಳು, ಉಳುಮೆ ಮಾಡಬಾರ್ದು, ಕಳೆ ತೆಗಿಬಾರ್ದು, ಅದು ಅವರವರ ಜಮೀನ್ ಮೇಲೆ ಹೊಂದು ಹೋಗ್ಕೊಳ್ತದೆ. ಯಾಕೆಂದ್ರೆ ನಮ್ಮಲ್ಲಿ ಮೊದಲು ಮಲ್ಚಿಂಗ್ ಸಿಕ್ಕಾಬಟ್ಟೆ ಮಾಡ್ತಾ ಇದೆ. ಆವಾಗ ನವಿಲು ಕಾಟ ಕಡಿಮೆ ಇತ್ತು, ವಿಪರೀತ ಕಟ್ಟಿನ ಹಾವು ಬಂತು. ಕಟ್ನಾವು ಎಷ್ಟು ಜಾಸ್ತಿ ಆಯಿತು ಅಂದರೆ ನಮ್ಮ ಕೆಲಸದವ್ರು ನಾವಿರ್ತೇವೆ, ಹಾವು ಇರಬೇಕು ಅಂತ ಹೇಳಿದರು. ಸೊ ಮಲ್ಚಿಂಗ್ ತೆಗೆದೆ ಹಾವು ಕಡಿಮೆ ಆಯಿತು. ಈಗ ಪ್ಲಾಸ್ಟಿಕ್ ಮಲ್ಚ್ ಹಾಕಿದ್ರೆ ಹಾವು? ಪ್ಲಾಸ್ಟಿಕ್ ಅಲ್ಲ ಸರ್, ಗರಿಗಳನ್ನು ನಾವು ತೆಂಗಿನ ಮರದ ಸುತ್ತ ಮಲ್ಚ್ ಅಂದರೆ ಸುಮಾರು ಒಂದು ಅರ್ಧ ಅಡಿಯಷ್ಟು ಹಾಕ್ತಾ ಇದ್ವಿ. ಸ್ವಲ್ಪ ಕೆದಕ್ ಬಿಟ್ರೆ ಎರೆಹುಳ ಇರ್ತಿತ್ತು, ಬಟ್ ಅಷ್ಟೇ ಪ್ರಮಾಣದಲ್ಲಿ ಹಾವುಗಳಿರ್ತಿತ್ತು. ಅದು ಎಲ್ಲಿ ಮಟ್ಟಿಗೆ ಅಂದರೆ ನಾನು ಒಂದಿನ ನಡ್ಕೊಂಡು ಹೋಗ್ತಾ ಇದ್ದೇನೆ, ಶಬ್ದ ಮಾಡ್ತಾ ಇದ್ದೆ, ಚಿರ್ರಂತ ಶಬ್ದ ಮಾಡ್ತಾ. ನನಗೆ ಏನು ಅಂತ ಬಗ್ಗೆ ನೋಡಿದ್ರೆ ನನ್ನ 1 ಅಡಿ ದೂರದಲ್ಲಿ ಕಟ್ಟನಾವು ರೆಡಿ ಇತ್ತು, ದೊಡ್ಡದಾಗಿತ್ತು, ಸುಮಾರು ದೊಡ್ಡದಿತ್ತು. ಅದೇನೋ ಒಂದು ಕ್ಷಣದಲ್ಲಿ ಹಾರಿ ಹಿಂದೆ ಬಂದೆ. ಅಲ್ಲ, ಅದು ಸಾವಯವ ಕೃಷಿ ಮಾಡುವಾಗ ಈ ನವಿಲುಗಳು ಮತ್ತು ಅವೆಲ್ಲ ಬಂದು ಹಾವುಗಳನ್ನ ಹತೋಟಿ ಮಾಡ್ತವೆ ಅಂತಾರೆ. ಅಲ್ಲ, ಈಗ ನವಿಲು ಜಾಸ್ತಿ ಆಗಿದೆ. ಬಟ್ ಏನಾಗಿದೆ, ನಮಗೀಗ ಗಿಡಗಳ ಸಂಖ್ಯೆ ಅದು ಇದು ಜಾಸ್ತಿ ಆದ ಕಾರಣ ಮಲ್ಚಿಂಗ್ ನನಗೆ ಅಗತ್ಯ ಇಲ್ಲ ಅನಿಸು. ನಮಗೆ ಹಸುಗಳು ಇರೋದ್ರಿಂದ ಮೇವು ಬೇಕು. ಬರೀ ಮಲ್ಚಿಂಗ್ ಮಾಡಿದರೆ ಮೇವಿಗೆ ತುಂಬ ಕೊರತೆ ಆಗ್ತದೆ. ನಾನು ಸಾಧಾರಣ ಹೊರಗಡೆಯಿಂದ ತರೋದು ಭಾಳ ಕಡಿಮೆ. ವರ್ಷಕ್ಕೊಂದು 20-30 ಪಿಂಡಿ ಹುಲ್ಲು ತಂದರೆ ದೊಡ್ಡದು ಬೇಸಿಗೆಯಲ್ಲಿ. ಹೊರತು ಇಡೀ ವರ್ಷ ನಮ್ಮ ತೋಟದೇ ಸೊಪ್ಪು ಇರ್ಬೋದು, ಬೇಲಿದ್ದು ಗ್ಲಿರ್ಸಿಡಿಯಾ ಇರ್ಬೋದು, ಅಥವಾ ಕಳೆಗಳಿರ್ಬೋದು. ಈಗ ಕಳೆ ನಮ್ಮಲ್ಲಿ ಪಾರ್ಥೇನಿಯಂ ತುಂಬ ಬೆಳೀತದೆ, ಅದನ್ನು ಅಲ್ಲೇ ಕೊಚ್ಚಿ ನಾವು ಒಳಗೆ ಹಾಕ್ತೀವಿ. ಮತ್ತು ಅಲ್ಲಿ ಹೊಸ ಹುಲ್ಲು ಬೆಳ್ಕೊಂಡಾಗ ಹಸುಗಳಿಗೆ ಅನುಕೂಲ ಆಗುತ್ತೆ ಅಂತ. ಸೊ ಹಾಗಾಗಿ ಸಾವಯವ ಕೃಷಿಯಿಂದ ಇದೇ ಚೌಕಟ್ಟು ಅಂತ ಹೇಳೋದು ಭಾಳ ಕಷ್ಟ. ಒಬ್ಬೊಬ್ಬರು ಅದು ಓಕೆ. ಈಗ ಮಣ್ಣಿನ ಫಲವತ್ತತೆ ಹೆಚ್ಚಿಸೋದಕ್ಕೆ ನೀವು ಹೊರಗಡೆಯಿಂದ ಏನಾದ್ರು ತಂದು ಹಾಕ್ತಿದ್ದೀರಾ ಅಥವಾ ಏನಿಲ್ಲ ಸರ್? ಉಳುಮೆ ಅಂದರೆ ಕಳೆಗಳು ವಿಪರೀತ ಬೆಳೆಸ್ಕೋತೀನಿ ನಾನು. ನನಗೆ ಕಳೆ ಅಷ್ಟೊಂದು ಪಾರ್ಥೇನಿಯಂ, ಯುಪಿಟೋರಿಯಂ, ಲಾಂಟಾನ ನನ್ನ ಹೇಳೋದು ಭೂಮಿಗೆ ವರವಾಗಿದೆ. ಅದು ನಮಗೆ ಪಾರ್ಥೇನಿಯಂ ಅಂತೂ ಅದ್ಭುತವಾದ ವರ. ದೊಡ್ಡದಾಗಿ ಬೆಳೆಸೋದು, ಅದನ್ನು ಕೊಚ್ಚಿ ಅಲ್ಲೇ ಹಾಕೋದು ಅಥವಾ ಉಳುಮೆ ಮಾಡೋದು, ಎರಡರಲ್ಲಿ ಒಂದು ಆಪ್ಷನ್ನು. ತುಂಬ ಚೆನ್ನಾಗಿ ಭೂಮಿ ಸೆಟ್ ಆಗ್ತದೆ. ನಾವು ಅದು ಹಾಕಿದ ಮೇಲೆ ಜೋಳ ಹಾಕ್ತೀವಿ, ಏನು ಒಂದು ಚೂರು ಗೊಬ್ಬರ ಹಾಕೋದಿಲ್ಲ, ದನದ ಗೊಬ್ಬರನೂ ಹಾಕಲ್ಲ. ನಮ್ಮ ತೋಟಕ್ಕೆ ಅಡಿಕೆಗೆ ಮತ್ತು ತೆಂಗಿಗೆ 18 ವರ್ಷ ಆಯಿತು ಗೊಬ್ಬರ ಹಾಕದೆ. ಒಳಗಡೆ ಮಾತ್ರ ನಾವು ಬಾಳೆ ಅಥವಾ ಹಣ್ಣಿನ ಗಿಡಗಳು ಅಥವಾ ಅರ್ಶಿನ ಬೆಳೆಸ್ತೀವಿ ನಾವು. ಮುಖ್ಯ ಬೆಳೆ, ಒನ್ ಆಫ್ ದ ಮುಖ್ಯ ಬೆಳೆ ನಮಗೆ ಅರ್ಶಿನ. ಅದಕ್ಕೆಲ್ಲ ದನದ ಗೊಬ್ಬರ, ನಮ್ಮ ತೋಟದೇ ಹಸುಗಳಿರೋದ್ರಿಂದ ಗೊಬ್ಬರ ಹಾಕ್ತೀವಿ. ಜೀವಾಮೃತ ಯಥೇಚ್ಛವಾಗಿ ಬಳಸ್ತೀವಿ ನಾವು. ಅಷ್ಟೇ ಸಾಕು. ತುಂಬಾ ನಾವು ಮಣ್ಣಿನ ಫಲವತ್ತತೆ ಬಗ್ಗೆ ನಮಗೆ ಸಾಯಿಲ್ ನಿಮಗೆ ಕಲಿಸ್ತದೆ. ನನಗೀಗ 30 ವರ್ಷದಲ್ಲಿ ನನ್ನ ಭೂಮಿ ನನಗೆ ಕಳಿಸಿದೆ ಯಾವ ಥರ ನೀನು ಹೇಗೆ ಬೆಳಿಬೋದು. ಏನೇನು ಕಲ್ತ್ಕೊಂಡಿದ್ರಿ ಹೇಳಿ? ಅದೇ ಸರ್, ಮಲ್ಚಿಂಗ್ ಯಾವ ಥರ ನಾವು ಮಾಡ್ತೀವಿ ಅದು ಮುಖ್ಯ. ಕಳೆಯನ್ನು ಮಾತ್ರ ದಯವಿಟ್ಟು ಕಳೆಯನ್ನು ಭೂಮಿಯ ಕಳೆಯಾಗಿ ನೋಡಿ, ಒಂದು ತುಂಬ ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿ, ಹೊರತು ಅದನ್ನು ಕಸವಾಗಿ ನೋಡಬೇಡಿ. ಬಹಳ ಮುಖ್ಯ ನಮಗೆ. ಕಳೆ ಬೆಳೆದಷ್ಟು ಒಳ್ಳೆಯದು. ರಾಸುಗಳಿಂದ ಬರೋ ಸಗಣಿ ಮತ್ತೆ ಗೊಬ್ಬರ ಏನು ಮಾಡ್ತೀರಿ? ಹಟ್ಟಿ ಗೊಬ್ಬರ ಮಾಡ್ತೀರಾ ಅಥವಾ ಎರೆಹುಳು ಗೊಬ್ಬರ ಏನಾದ್ರು? ಇಲ್ಲ ಸರ್, ನಮ್ಮಲ್ಲಿ ಒಂದು ರಾಶಿ ಹಾಕ್ತೇವೆ. ಅದನ್ನು ಸ್ವಲ್ಪ ಬೇಗ ಆಗಲಿಕ್ಕೆ ಮಜ್ಜಿಗೆ ಹಾಕ್ತೇನೆ ನಾನು. ಯಥೇಚ್ಛವಾಗಿ ಮಜ್ಜಿಗೆ ಸುರಿತೇನೆ. ಮಜ್ಜಿಗೆ ಸುರಿದು ಹೆಚ್ಚು ಕಮ್ಮಿ ಒಂದು 30-40 ದಿನ ನಾವು ತೆಗೆದ್ರೆ ಒಳ್ಳೆ ಟೀ ಪೌಡರ್ ಥರ ಆಗಿರ್ತದೆ. ಅದನ್ನೇ ಸೊಪ್ಪು ತರಕಾರಿಗೆಲ್ಲ, ಸೊಪ್ಪುಗಳು ತುಂಬ ಬೆಳೆಸ್ತೀವಿ ನಾವು. ಸೊಪ್ಪು ತರಕಾರಿ ತುಂಬ ಬೆಳೆಸ್ತೀವಿ. ಸೊ ಮಧ್ಯದಲ್ಲಿ ಈಗ ನಿಲ್ಲಿಸಿದ್ವಿ, ಈಗ ಮತ್ತೆ ಶುರು ಮಾಡಿದೆ. ತರಕಾರಿ ಏನೇನು ಬೆಳಿತೀರಿ? ತರಕಾರಿ ಹೆಚ್ಚಾಗಿ ಬದನೆ ಮತ್ತು ಮಂಗಳೂರು ಸೌತೆ, ಬೂದ್ಗುಂಬಳ, ಈ ಥರ ಎಲ್ಲ ತುಂಬ ಪ್ರಮಾಣ ಬೆಳೆಯೋದಿಲ್ಲ ಸರ್ ನಾನು. ಎಷ್ಟು ಬೇಕೋ ಅಷ್ಟು. ಟೊಮ್ಯಾಟೊನೂ ಅಷ್ಟೇ, ತುಂಬ ಪ್ರಮಾಣ. ವೆರೈಟೀಸ್ ತುಂಬ ಹೋಗ್ತವೆ. ಕ್ಯಾಬೇಜು, ಕಾಲಿಫ್ಲವರು ಸೀಸನಲ್ಲಿ ಬೆಳೆಸ್ತೇವೆ. ಬದನೆ ಅಂತೂ ಹೆಚ್ಚು ಕಮ್ಮಿ ಒಂದು 4-5 ವೆರೈಟಿ ಇದ್ದೇ ಇರುತ್ತೆ. ಲಿಂಬೆಗಳು, ಈ ಥರ ಲಿಂಬೆದು ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತೇನೆ. ಹೌದು, ತುಂಬ ಬೇರೆ ಬೇರೆ ಥರದ್ದೆಲ್ಲ ಪ್ರಯತ್ನ ಮಾಡ್ತಾನೆ ಇರ್ತದೆ, ನಡೀತಾ ಇರ್ತದೆ ಸರ್ ತೋಟದಲ್ಲಿ. ಪ್ರಯೋಗಶಾಲೆ ಸರ್. ವೆರಿ ಗುಡ್. ಈಗ ನೀವು ಏನೇನು ತಗೊಂಡು ಹೋಗ್ತೀರಪ್ಪ ನಟೇಶ್ ಅವರೇ ನಿಮ್ಮ ಸಖತ್ ಸೊಪ್ಪು ಸಂತೆಗೆ? ನಾನು ನನ್ನ ಜಮೀನಲ್ಲಿ ಏನೇನು ಮಾರ್ಬೋದಾದಂಥ ವಸ್ತು ಇದೆ ಎಲ್ಲ ತಗೊಂಡು ಹೋಗ್ತೀನಿ. ಈಚೆಗೆ ಮುಖ್ಯವಾಗಿ ನಮ್ಮ ಫಾರ್ಮಿನ ಎಳನೀರು, ಪಪ್ಪಾಯ, ನಿಂಬೆ ಮತ್ತು ಸೀಬೆ
ಇದಿಷ್ಟು ಭಾಳ ಒಳ್ಳೆ ಹೆಸರು ಮಾಡಿದ್ದೇವೆ. ನಮ್ಮ ಎಳ್ನೀರಂತೂ ಎಳ್ನೀರು ಬೆಳೆಯೋರು ಕೂಡ ಬಂದು ಕುಡಿತಾರೆ, ಇದು ಅಷ್ಟು ಅದ್ಭುತವಾದ ರುಚಿ ಇದೆ ಅಂತ ಹೇಳಿ. ಪಪ್ಪಾಯ ಅದನ್ನು ಮೊದಲೇ ಫೋನ್ ಮಾಡಿ ರಿಸರ್ವ್ ಮಾಡ್ತಾರೆ. ಯಾವ ತಳಿ ಪಪ್ಪಾಯ ಅದು? ಪಪ್ಪಾಯ ಸುಮಾರು ತಳಿಗಳಿದೆ. ಸೋಲಾ ಪಪ್ಪಾಯ ಇದೆ, ರೆಡ್ ಲೇಡಿ ಇದೆ, ಸುಮಾರೆಲ್ಲ ನಾಟಿ ಇದೆ. ಸುಮಾರದ್ರದ್ದು ಹೆಸರು ನನಗೆ ಗೊತ್ತಿಲ್ಲ. ಆಯ್ತು. ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ತಂದು ನೆಟ್ಟು ಹೋಗಿರ್ತೀನಿ. ಪಪ್ಪಾಯ ಬೆಳೆಯೋದು ಭಾಳ ಕಷ್ಟ, ಈ ವೈರಸ್ ರೋಗ ಬರುತ್ತೆ, ಗಿಡನೇ ಹೊಟ್ಟೋಗುತ್ತೆ ಅಂತಾರೆ. ನಿಮ್ಮಲ್ಲೇನೋ ಸಮಸ್ಯೆ ಇಲ್ವಾ? ನಾನು ಕೃಷಿ ಶುರು ಮಾಡಿದ ಹೊಸರಲ್ಲಿ ಇದ್ರ ಬಗ್ಗೆ ಭಾಳ ಆತಂಕ ಇರ್ತಿತ್ತು ನನಗೆ. ಕೆಲಸಗಾರರು ಸಿಗ್ತಿರ್ಲಿಲ್ಲ, ಇರೋದ್ರಲ್ಲೇ ನಾನು ಔಷಧಿಗಳೆಲ್ಲ ಹೊಡಿತಾ ಇದ್ದೆ, ಏನು ಬರದೇ ಇದ್ರು ಭಯಕ್ಕೆ. ಯಾವಾಗ ಕೆಲಸದವ್ರು ಸಿಕ್ಕಲಿಲ್ಲ ಎಲ್ಲ ಒಂದೊಂದಾಗಿ ಬಿಟ್ಟೆ. ಆಶ್ಚರ್ಯ ಅಂದರೆ ಈಗ ಯಾವ ರೋಗಗಳು ಇಲ್ಲ, ಯಾವ ಗಿಡಕ್ಕೆ ಯಾವ ರೋಗನೂ ಬರೋದಿಲ್ಲ. ಈಗ ಕೆಲಸದವ್ರು ಸಿಗದಿದ್ದೇ ಒಳ್ಳೇದಾಯ್ತು ಅಂತ ಅನ್ನಿಸ್ತದೆ. ಸರಿ, ನೀವು ಹಾಗಾದ್ರೆ ಸಿಂಪರಣೆ ಅಂತ ಏನೂ ಮಾಡಲ್ಲ? ಏನೂ ಮಾಡೋದಿಲ್ಲ. ನೋಡಿ, ನಿಮ್ಮ ಸರ್ವಾಮೃತ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಲ್ವಾ? ಇರ್ಬೋದು. ಸರಿ ಸರ್, ಈಗ ನಿಮ್ದೇನೋ 5,000 ಚದರ ಅಡಿನಲ್ಲಿ ಏನೋ ಪ್ರಯೋಗ ಮಾಡಿದೆ ಅಂದ್ರೆ ಹೌದು, ಅದು ಏನೋ ಮಣ್ಣಿನ ಫಲವತ್ತತೆಯ ಕಾರಣದಿಂದಾಗಿ ಸರಿಯಾಗಲಿಲ್ಲ ಅಂತ ಅನಿಸ್ತು. ಒಂದು ಮಣ್ಣಿನ ಫಲವತ್ತತೆ, ಇನ್ನೊಂದು 35 ತರಕಾರಿ ಬೆಳಿಲಿಕ್ಕೆ, ಒಂದೊಂದು ತರಕಾರಿ ಬೆಳಿಲಿಕ್ಕೂ ಅದರದ್ದೇ ಆದಂಥ ಸ್ಪೆಸಿಫಿಕ್ ನಾಲೆಡ್ಜ್ ಇರಬೇಕು. ಅದು ಇರುವುದಿಲ್ಲ ನಮಗೆ. ಮೊದಲನೇ ಸಲ ಬೆಳೆಯೋಕೆ ಹೋದಾಗ ಸಾಕಷ್ಟು ವರ್ಷಗಳು ಹಿಡಿಯುತ್ತೆ ಅವನ್ನೆಲ್ಲ ಬೆಳೆಯೋದಕ್ಕೆ. ಅದು ತಪ್ಪಿರ್ಬೋದು. ಮಣ್ಣಿನ ಫಲವತ್ತತೆ ಮುಖ್ಯ ಕಾರಣ ಅಂತ ನನಗನ್ಸುತ್ತೆ. ಮತ್ತು ಬೀಜಗಳು, ಈಗ ಹೈಬ್ರಿಡ್ ಬೀಜಗಳಲ್ಲಿ ಒಂದು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅಂತೆಲ್ಲ ಇದೆ. ಈ ನಾಟಿ ಬೀಜಗಳಿಗೆ ಯಾವ ಸ್ಟ್ಯಾಂಡರ್ಡು ಇಲ್ಲ. ಯಾವುದೋ ಒಂದು ಸಣ್ಣ ಕವರ್ನಲ್ಲಿ 4 ಬೀಜ ಹಾಕಿ ಕೊಟ್ಟಿರ್ತಾರೆ, ಅದು ಎಷ್ಟು ವರ್ಷದ್ದು ಏನೂ ಗೊತ್ತಿಲ್ಲ, ಅವು ಜರ್ಮಿನೇಟೇ ಆಗೋದಿಲ್ಲ. ಸೊ ಅವು ಕಾರಣ ಇರ್ಬೋದು. ಸೊ ಹಾಗಾಗಿ ಅದೊಂದು ಅನುಭವ ಅಷ್ಟೇ. ಅದೇ, ಎಲ್ಲದನ್ನೂ ಅನುಭವ ಅಂತಲೇ ತಗೋಬೇಕು, ಪಾಠ ಕಲಿಸ್ತಾ ಹೋಗ್ತದೆ. ಓಕೆ, ಈಗ ನೀವು ನಿಮ್ಮ ಜಮೀನಿನಲ್ಲಿ ನೀವೇನು ನಿಮ್ಮ ಶ್ರಮವನ್ನು ಹಾಕ್ತಾ ಇದ್ದೀರಿ, ಅದಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಇಲ್ಲಿವರೆಗೆ ಇನ್ನು ಸೆಟ್ಟಿಂಗ್ ಟೈಮ್, ಮುಖ್ಯವಾಗಿ ಬೆಂಕಿಯಿಂದಾಗಿ ಎಲ್ಲ ನಾಶ ಆಗೋಯ್ತು. ಈಗ ಶುರುವಾಗಬೇಕು ನನ್ನ ಶ್ರಮಕ್ಕೆ ಪ್ರತಿಫಲ, ಇನ್ನು ಮುಂದೆ ಶುರುವಾಗಬೇಕು. ತೆಂಗು ತುಂಬ ಚೆನ್ನಾಗಿ ಬರ್ತಾ ಇದೆ, ಕಂಪ್ಲೀಟ್ ಆರ್ಗ್ಯಾನಿಕಲ್ಲೇ ಮಾಡಿರೋದು, ಒಳ್ಳೆ ಸೈಜ್ ಇದೆ, ನೀರಿನ ಇದು ಜಾಸ್ತಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ರುಚಿ, ಅದ್ಭುತವಾದ ರುಚಿ ಇದೆ. ಎಳ್ನೀರಾಗಲಿ ಪಪ್ಪಾಯ ಆಗಲಿ. ಕೆಲವು ಗ್ರಾಹಕರು ಕೇಳ್ತಾರೆ, ನೀವೇನಾದ್ರು ಇದಕ್ಕೆ ಸಕ್ಕರೆ ನೀರು ತುಂಬಿಸಿ ಕೊಡ್ತಿದ್ದೀರಾ ಅಂತ ಹೇಳಿ, ಅಷ್ಟು ಸಿಹಿ ಇರ್ತದೆ. ಅದು ಭಾಳ ಖುಷಿ ಕೊಡೋ ವಿಚಾರ. ಇನ್ನು ಮುಂದಕ್ಕೆ ನನ್ನ ನಿಜವಾದ ಪ್ರತಿಫಲ ಬರಬೇಕು. ಹರೀಶಾಚಾರ್ಯ ಅವರೇ, ಈಗ ಸಾವಯವ ಕೃಷಿಕರು ಮತ್ತು ಗ್ರಾಹಕರು ಹೆಚ್ಚಿನ ಪಾಲು ನೇರವಾದ ಸಂಪರ್ಕನೇ ಇಟ್ಕೊಂಡಿರ್ತಾರೆ. ತಮಗೇನು ಅನಿಸುತ್ತೆ, ಯಾವ ತರಹ ಈ ಸಂಪರ್ಕ ಸಾಧ್ಯ ಆಗಬೇಕು, ಯಾವ ತರಹ ಮಾಡ್ಕೋಬೇಕು ರೈತರು? ಸೊ ಈಗ ನಿಮ್ಮ ಒಂದು ಪ್ರಯತ್ನವನ್ನು ಮಾದರಿಯಾಗಿ ಇಟ್ಕೊಂಡು ಹೇಗೆ ಮಾಡ್ಬೋದು ಅಂತ ತಮಗನ್ಸುತ್ತೆ? ಸರ್, ಈಗ ನೋಡಿ, ನಾನು ಒಂದು ಸಿಂಪಲ್ ಆದ ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಅರಿಶಿನ ಬೆಳೆಸ್ತೀನಿ. ಸುಮಾರು 30 ವರ್ಷದಿಂದ ಬೆಳೆಸ್ತಾ ಇದ್ದೀನಿ. ಇದುವರೆಗೆ ನಾನು ಈರೋಡ್ ಮಾರ್ಕೆಟ್ ಅಥವಾ ಯಾವುದೂ ನೋಡೇ ಇಲ್ಲ. 1 ಎಕರೆ ಮಿನಿಮಮ್ ಮಾಡ್ತೀನಿ ನಾನು. ವರ್ಷವಿಡೀ ನಾನು ಅರಿಶಿನ ಪುಡಿ ಮಾಡಿ ಬೇಯಿಸಿ ಇಟ್ಕೋತೀನಿ, ಬೇಕಿದ್ದಾಗ ಪುಡಿ ಮಾಡಿ ಮಾರ್ತೀನಿ. ನನ್ನದೇ ಬೆಲೆ. ಯಾರು ಬೇರೆಯವರು 100 ರೂಪಾಯಿಗೆ ಮಾರ್ತಾರೋ, ಇನ್ನೊಬ್ಬರು 1000 ರೂಪಾಯಿಗೆ ಮಾರ್ತಾರೋ ನಾನು ಕೇಳಲಿಲ್ಲ. ನಾನು 600ರಿಂದ 800 ರೂಪಾಯಿವರೆಗೆ ಮಾರ್ತೀನಿ. ಅಂದರೆ 600 ರೂಪಾಯಿ ನಮ್ಮ ಮನೆಗೆ ಬಂದು ತಗೊಳೋದ್ರೆ, ಇನ್ನು ಪ್ಯಾಕಿಂಗ್ ಚಾರ್ಜಸ್ ಅದು ಇದು ಎಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ಕೇಳಿದಾಗ 800 ರೂಪಾಯಿವರೆಗೆ, 20 ರೂಪಾಯಿ 200 ರೂಪಾಯಿ ಅಷ್ಟು ಪ್ಯಾಕಿಂಗ್ ಚಾರ್ಜಸ್ ಹೊರಟು. ಮನೇಲೂ ಒಂದು ಮಾರ್ಕೆಟ್ ಇಟ್ಕೊಂಡಿದ್ದೆ? ಮನೇಲೂ ಇದೆ ಸರ್. ನಂದು ಕೊಬ್ಬರಿ ಎಣ್ಣೆ, ನಮ್ಮ ದೇಸಿ ತುಪ್ಪ ಇದೆ. ಆಮೇಲೆ ಸಣ್ಣ ಪುಟ್ಟದೇನಾದರೂ ತೋಟದಲ್ಲಿ ಏನೇ ಬೆಳೆದ್ರು ಒಂದು ನಾವು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ತೇನೆ. ಸ್ನೇಹಿತರನ್ನೆಲ್ಲ ಸುಮಾರು ಜನ ಬಿಡ್ಬೋದು. ನಾನೆಲ್ಲ ರೈತರ ಹತ್ರ ಅದೇ ಹೇಳೋದು, ನೀವು ಮಾರುಕಟ್ಟೆ ಬಗ್ಗೆ, ನಾನು 1 ಎಕರೆ ಟೊಮ್ಯಾಟೊ ಬೆಳೆಸಿ ಏನು ಮಾಡೋದು, ಹಾಗೆ ಮಾಡಬೇಡಿ. 1 ಎಕರೆಯಲ್ಲಿ 4 ಭಾಗ ಮಾಡಿ, ಕಾಲು ಎಕರೆ ಬೆಳೀರಿ. ನಿಮ್ಮ ಬೆಲೆ ನೀವು ನಿಗದಿತಪಡಿ. ಮಾರ್ಕೆಟಲ್ಲಿ 10 ರೂಪಾಯಿ ಇದೆ, ನಾನು 10 ರೂಪಾಯಿಗೆ ಕೊಡ್ತೇನೆ ಅಂತ ಮಾಡಬೇಡಿ. 10 ರೂಪಾಯಿದು ಕ್ವಾಲಿಟಿ ನಿಮ್ಮದು ಭಾಳ ವ್ಯತ್ಯಾಸ ಇರ್ತದೆ. ಸಾವಯವದಲ್ಲಿ ಬೆಳೆದಿದ್ದು ಆ ರುಚಿ, ಆ ಕೀಪಿಂಗ್ ಕ್ವಾಲಿಟಿ ಭಾಳನೇ ವ್ಯತ್ಯಾಸ. ನೀವು ಅರ್ಥ ಮಾಡ್ಕೋಬೇಕು. ಮೇಯ್ನಾಗಿ ನಮಗೆ ಮಾರುಕಟ್ಟೆನ ನೀವು ಗ್ರಾಹಕರಿಗೆ ಕೊಟ್ಟು ತೋರಿಸಿ ಅವರಿಗೆ. ಆಮೇಲೆ ಎಳೆದು ಬೆಂಡೆಕಾಯಿ ಬೆಳೆಸಿದಾಗ ಎಳೆದು ಕೊಡಬೇಕು. ವೆಯ್ಟ್ ಜಾಸ್ತಿ ಬರ್ತಿದೆ ಅಂತ ಬೆಳೆದು ಕೊಟ್ಟರೆ ಮುಂದಿನ ಸರಿ ನಿಮ್ಮ ಹತ್ರ ಯಾರೂ ಬರೋದೇ ಇಲ್ಲ. ಕ್ವಾಲಿಟಿ ಮೇಂಟೈನ್ ಮಾಡಿದರೆ ನನ್ನ ಪ್ರಕಾರ ಮಾರುಕಟ್ಟೆಗೆ ಕಷ್ಟ ಇಲ್ಲ. ಮತ್ತು ಹೆಸಿಟೇಟ್ ಮಾಡಬಾರ್ದು. 3 ವರ್ಷಕ್ಕೊಂದ್ಸರಿ ಹುರುಳಿ, ಕೊತ್ತಂಬರಿ ಎಲ್ಲ ಬೆಳೆಸ್ತೇವೆ. ಬರೀ ಹುರುಳಿ ನಮಗೆ ಮಾರಾಟ ಮಾಡೋದು ಯೋಚನೆ ಮಾಡ್ಬೋದು. ಹುರುಳಿಯಿಂದ ಹಪ್ಪಳ ಮಾಡ್ಬೋದು, ಯಾವುದಾದ್ರೂ ಒಂದು ಸಭೆ ಸಮಾರಂಭದಲ್ಲಿ ಸಾರು ಮಾಡ್ಬೋದು, ಹುರುಳಿ ಕಾಳಿಂದ ಒಗ್ಗರಣೆ ಮಾಡ್ಬೋದು, ಹುರುಳಿ ಕಾಳು ಪಾಯಸ ಮಾಡ್ಬೋದು. ಈ ಥರ 108 ಇದೆ. ನಾನೊಂದು ಹುರುಳಿದೊಂದು ಎಕ್ಸಾಂಪಲ್ ಕೊಟ್ಟಿದ್ದು. ಈಗ ಅಕ್ಕಿ ನೀವು ಬೆಳೆಸ್ತೀರಿ, ಅಕ್ಕಿನ ಸೀದಾ ತೊಗೊಂಬಂದ್ರೆ ಅಕ್ಕಿ ಮಾರಿದರು. ಅಕ್ಕಿ ರವೆ ಮಾಡಿ, ಅಕ್ಕಿ ಹಿಟ್ಟು ಮಾಡಿ 108 ಪದಾರ್ಥಗಳು ಮಾಡಿ, ಯಾವುದೇ ಒಂದು ವಸ್ತು ತಗೊಂಡ್ರೆ 108 ಥರ
ಬೈ ಪ್ರಾಡಕ್ಟ್ಸ್ ಮಾಡ್ಬೋದು. ಅಲ್ಲ, ಈ ಬೆಳೆಯೋದು, ಮೌಲ್ಯವರ್ಧನೆ ಮಾಡೋದು ಇವೆಲ್ಲ ಕಷ್ಟ ಅಂತ ಅನ್ಸಲ್ವ ತಮಗೆ? ಖಂಡಿತ ಇಲ್ಲ ಸರ್. ಮೊದಲು ನಮಗೆ ಸಮಯದ ಅಭಾವ ಅಂತ ನಾವು ಯಾವತ್ತೂ ತಿಳ್ಕೊಬಾರ್ದು. ಸಾಮಾನ್ಯವಾಗಿ ನಾವು ಎಲ್ಲಿಯಾದ್ರೂ ಕೆಲಸಕ್ಕೆ ಹೋದರೆ 9 ಗಂಟೆ ಕೆಲಸಕ್ಕೆ ಹೋದರೆ 6 ಗಂಟೆವರೆಗೆ ನಮಗೆ ನಿಗದಿತ ಸಮಯ ಮಾಡ್ತಾರೆ. ಕೃಷಿಯಲ್ಲಿ ಹಾಗೆ ಮಾಡಲ್ಲ ಸರ್. ಎಲ್ಲರೂ ಸೋಮಾರಿಗಳು. 10 ಗಂಟೆ 11 ಗಂಟೆಗೆ ಹೋಗೋದು, 10 ಗಂಟೆವರೆಗೆ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡೋದು ಅಥವಾ ಫೋನಲ್ಲಿ ಮಾತಾಡೋದು, ಅದು ಹಂಗಾಯಿತು ಹಿಂಗಾಯಿತು ಅಂತ ಹೇಳೋದು. ಮಧ್ಯಾಹ್ನ 2 ಗಂಟೆಗೆ ಯಾರೋ ಏನೋ ಆಯಿತು, ಇವ್ರು ಬಿಟ್ಟು ಹೋಗಿ ಆಯ್ತು ಅಲ್ಲಿಗೆ. ನಮಗೆ 9 ರಿಂದ 6 ನನ್ನ ಡ್ಯೂಟಿ ಟೈಮು. ಏನಾದರೂ ಆಗಲಿ, ನಮ್ಮ ರೈತ ಗೀತೆಯಲ್ಲೇ ಇದೆ, ಮಳೆ ಬರಲಿ ಸಿಡ್ಲು ಹೊಡಿಲಿ ರೈತ ಉಳಿಯುವುದು ಬಿತ್ತುಳುವುದನ್ನೇ ಬಿಡುವುದೇ ಇಲ್ಲ ಅಂತ. ಬಟ್ ಅದು ಗೀತೆಯಲ್ಲಿ ಮಾತ್ರ ಉಳ್ಕೊಂಡಿದೆ. ಪ್ರಯೋಗ ಇದು ಆಗೇ ಇಲ್ಲ. ರೈತ ಬಾಂಧವರೇ, ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ಬಗ್ಗೆ ಒಂದು ಮಾಹಿತಿ ಇದೆ. ನಂತರ ಸಂವಾದ ಕಾರ್ಯಕ್ರಮ ಮುಂದುವರಿಯಲಿದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ BN, ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥ, ICAR JSS ಕೃಷಿ ವಿಜ್ಞಾನ ಕೇಂದ್ರ, ಸುತ್ತೂರು. ನಿಮಗೆಲ್ಲ ತಿಳಿದಿರೋ ಹಾಗೆ PM ಕಿಸಾನ್ ಯೋಜನೆ 19ನೇ ಕಂತಿನ ಆರ್ಥಿಕ ನೆರವು ವರ್ಗಾವಣೆ ಕಾರ್ಯಕ್ರಮ ದಿನಾಂಕ 24/2/2025 ಮಧ್ಯಾಹ್ನ 2ಕ್ಕೆ ಜರುಗಿತು. ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ನಂಜನಗೂಡು ತಾಲೂಕಿನ ಸುತ್ತೂರಿನಲ್ಲಿ ICAR JSS ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಳಗ್ಗೆ ಕೃಷಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ರೈತರೊಂದಿಗೆ ಸಂವಾದವನ್ನು ಹಮ್ಮಿಕೊಂಡು, ಅದಾದ ನಂತರ ಮಧ್ಯಾಹ್ನ 19ನೇ ಕಂತಿನ ಆರ್ಥಿಕ ನೆರವು ವರ್ಗಾವಣೆ ಕಾರ್ಯಕ್ರಮ ನೇರ ಪ್ರಸಾರವನ್ನು KVKಯ ವತಿಯಿಂದ ಆಯೋಜಿಸಲಾಗಿತ್ತು. ಇದು ಮುಖ್ಯವಾಗಿ ಬಿಹಾರ್ ಬಗಲ್ಪುರಲ್ಲಿ ಪ್ರಧಾನಮಂತ್ರಿಗಳು ಚಾಲನೆ ಕೊಟ್ಟು, ಈ ಚಾಲನೆಯಲ್ಲಿ 9.7 ಕೋಟಿ ರೈತರಿಗೆ ಬೆನಿಫಿಟ್ ಆಗಿದೆ. ಅದರಲ್ಲಿ 21,500 ಕೋಟಿ ಅಷ್ಟು ದುಡ್ಡು ರೈತರಲ್ಲಿ ನೇರ ಜಮಾ ಖಾತೆಯಾಗಿದೆ. ಮುಖ್ಯವಾಗಿ ಒಬ್ಬ ರೈತನಿಗೆ ಸುಮಾರು 6,000 ರೂಪಾಯಿಯನ್ನು 4 ಕಂತಿನಲ್ಲಿ ಕೊಡ್ತಾರೆ ವರ್ಷ ಪೂರ್ತಿ. ಈ 19 ಕಂತನ್ನು 24/2/2025 ಮಧ್ಯಾಹ್ನ 2ಕ್ಕೆ ವಿತರಿಸಲಾಯಿತು ಆನ್ಲೈನ್ ಮುಖಾಂತರ. ಸಾಮಾನ್ಯ ಬಡ ರೈತರಿಗೆ ಮುಖ್ಯವಾಗಿ ಹಾಗೂ ಚಿಕ್ಕ ಜಮೀನು ಹೊಂದಿರೋ ರೈತರಿಗೆ ಇದು ಬಹಳ ಪ್ರಯೋಜನ ಆಗ್ತದೆ. ನಮ್ಮ ಬಂದಿರೋ ರೈತರನ್ನು ನಾವು ಅವರ ಒಂದು ಫೀಡ್ಬ್ಯಾಕ್ ಅಥವಾ ಅವ್ರದೊಂದು ಕೇಳಿದಾಗ ಬಹಳ ಸಂತೋಷ ಪಟ್ಟು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಜರುಗಿದೆ. ಅಂದ್ರೆ ಯಾವಾಗ ಮಳೆ ಕಡಿಮೆ ಆಗಿ ಅಥವಾ ಅವ್ರಿಗೆ ಬೀಜ ಪರ್ಚೇಸ್ ಮಾಡ್ಬೇಕಾದ್ರೆ ಅಥವಾ ಯಾವುದೇ ಒಂದು ಉಪಕರಣ ಸಲಕರಣೆಗಳು ಮಾಡ್ಬೇಕಾದ್ರೆ ಈ ದುಡ್ಡು ಬಹಳ ಸಹಾಯ ಆಗುತ್ತದೆ ಅವ್ರಿಗೆ. ಅದಲ್ಲದೆ ವೈಜ್ಞಾನಿಕವಾಗಿ ಅವರು ಸಲಹೆ ಪಡ್ಕೊಳ್ಳೋಕೆ ನಮ್ಮ KVK ಬಂದವರು ಕೂಡ ಅವ್ರಿಗೆ ಇದ್ರ ಬಗ್ಗೆ ಕೂಡ ಹೇಳ್ತಾ ಇರ್ತಾರೆ. ಸಾಕಷ್ಟು ರೈತರು ಹಾಗೂ ರೈತ ಮಹಿಳೆಯರು ಕಿಸಾನ್ ಸನ್ಮಾನ್ ನಿಧಿ ಏನಿದೆ ಅದಕ್ಕೋಸ್ಕರನೇ ಅವರು ಕಾಯ್ದು ತಗೊಂಡು ಅದನ್ನ ಉದ್ದೇಶಪೂರ್ವಕವಾಗಿ ಕೃಷಿಗೆ ಬಳಸ್ತಾರೆ. ನಮ್ಮ ಕೃಷಿ ಕೇಂದ್ರದಲ್ಲಿ ಸುಮಾರು 108 ರೈತರು ಹಾಗೂ 33 ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇದು ಮುಖ್ಯ. ಅದರ ಉದ್ದೇಶ ಅಂದ್ರೆ ಅವ್ರಿಗೆಲ್ಲ ಇದ್ರ ಬಗ್ಗೆ ಒಂದು ತಿಳಿಸಕ್ಕೆ. ಯಾಕಂದ್ರೆ ಸಾಕಷ್ಟು ಜನಗೆ ಈಗಲೂ ಕೂಡ ರೈತರು ಇರ್ತಾರೆ, ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲ್ಲ. ನಾವು PM ಕಿಸಾನ್ ಯೋಜನೆಯ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಕೊಟ್ಟು, ಅದಲ್ಲದೆ ಅವ್ರು ಹೇಗೆ ಅದನ್ನ ರಿಜಿಸ್ಟ್ರೇಷನ್ ಮಾಡಬೇಕು, ಅವ್ರ ಪಾಣಿ ಹೇಗಿರ್ಬೇಕು, ಆಧಾರ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು, ಅದ್ರ ಬಗ್ಗೆ ಕೂಡ ನಾವು ದಾಖಲೆ ಕೊಟ್ಟು ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಜರುಗಿತು. ಬಂದಿರೋ ರೈತರು ಇದರ ಜೊತೆಗೆ ನಮ್ಮ ಕೃಷಿಯಲ್ಲಿ ಸಂವಾದಕ್ಕೆ ಹೇಳಿದ್ರು. ಅಂದ್ರೆ ಅವ್ರಿಗೆ ಯಾವುದೇ ಒಂದು ಡೌಟ್ಸ್ ಇರದೆ, ಯಾವುದೇ ಒಂದು ಬೆಳೆಗಳಾಗ್ಲಿ, ಹಾರ್ಟಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಬೆಳೆಗಳ ಬಗ್ಗೆ, ತೋಟಗಾರಿಕೆ ಹಾಗೂ ಕೃಷಿ ಬೆಳೆಗಳ ಬಗ್ಗೆ ಸಾಕಷ್ಟು ನಾವು ಅವ್ರಿಗೆ ಒಂದು ಪ್ರಯೋಜನ ಕೊಟ್ಟು, ಅದಲ್ಲದೆ ನಾವು ಒಂದು ಸಣ್ಣ ನಮ್ಮಲ್ಲಿರೋ ಆಂಟ್ರಪ್ರನರ್ಸ್ ಮುಖಾಂತರ ಅವರೇ ಸ್ವಂತ ಪ್ರಾಡಕ್ಟ್ ನ ಡೆವಲಪ್ ಮಾಡಿರೋದನ್ನೆಲ್ಲ ಎಕ್ಸಿಬಿಟ್ ಮಾಡಿ ಬೇರೆ ರೈತರು ಕೂಡ ಇದನ್ನ ಪ್ರಯೋಜನ ಪಡ್ಕೊಳ್ಳೋಕೆ ವ್ಯವಸ್ಥೆ ಕೂಡ ಮಾಡ್ತಾವ. ನನ್ನ ಫೋನ್ ನಂಬರ್ ಬಂದ್ಬಿಟ್ಟು 7893900859 7893900859 7893900859. ಧನ್ಯವಾದಗಳು. ಈಗ ನಿಮ್ದೊಂದು ಮಾರುಕಟ್ಟೆ ಪ್ರಯೋಗ ಇದೆಯಲ್ಲ, ಸಖತ್ ಸೊಪ್ಪು, ಅದು ನಿಮಗೆ ಯಾವ ರೀತಿ ಅನುಕೂಲವನ್ನು ತಂದುಕೊಟ್ಟಿದೆ? ಸರ್, ಅದೇ ಹೇಳಿದ್ನಲ್ಲ, ನಾನು ಸೊಪ್ಪು ತರಕಾರಿ ತುಂಬ ಬೆಳೆಸ್ತಾ ಇದ್ದೆ. ಈಗ ಎಲ್ಲರೂ ಬೆಳೆಯುವಾಗ ನನ್ನೊಂಚೂರು ವಿಭಿನ್ನ ಇರಲಿ ಅಂತ ನಾನು ಸ್ವಲ್ಪ ಆಹಾರ ಕಡೆಗೆ ಮಾಡಿದೆ. ತುಂಬ ಜನ ಹೇಳ್ತಾರೆ, ನೀವು ಇಲ್ದಿದ್ರೆ ನಾವಲ್ಲಿ ಸಖತ್ ಸೊಪ್ಪಿಗೆ ಬರೋದು ಯೋಚನೆ ಮಾಡಬೇಕಾಗ್ತದೆ. ಯಾಕಂದರೆ ಬೆಳಗತ್ತೆ ಸಾಮಾನ್ಯವಾಗಿ ಭಾನುವಾರ ಎಲ್ಲರೂ ತಿಂಡಿ ಹೊರಗಡೆ ತಿಂತಾರೆ. ನಾನು ಸ್ವಚ್ಛವಾದ ಕೋಲ್ಡ್ ಪ್ರೆಸ್ಡ್ ಆಯಿಲ್, ಆಮೇಲೆ ನನ್ನದೇ ತೋಟದ ತುಪ್ಪ ಹಾಕಿ ಎಲ್ಲ ಪದಾರ್ಥಗಳು ಮಾಡ್ತೀವಿ. ಹಾಗಾಗಿ ನನಗೆ ಅನುಕೂಲ ಆಗಿದೆ. ಯಾರ್ಯಾರು ಮಾಡ್ತೀರಾ ಅಲ್ಲಿ? ನೀವು, ನಿಮ್ಮ ಮನೆಯವರು? ಇಲ್ಲ ಸರ್, ನಾನು ಒಬ್ಬನೇ. ಈಗ ನಮ್ಮ
ಮಗ ಕೆಲ್ಸಕ್ಕೆ ಹೋಗ್ತಾನೆ, ಮಗಳು ಓದ್ತಾ ಇದ್ದಾಳೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ, ಹಾಗಾಗಿ. ಆಚಾರ್ಯರೇ, ಮತ್ತೆ ಈಗ ಅದನ್ನೆಲ್ಲ ಮಾಡೋದು ನಿಮ್ಮೊಬ್ಬರಿಗೆ ಕಷ್ಟ ಆಗೋದಿಲ್ವೇ? ಇಲ್ಲ ಸರ್, ನನಗೆ ತುಂಬ ಆಸಕ್ತಿ ಇದೆ ಅಡುಗೆಯಲ್ಲಿ. ಆಮೇಲೆ ಬೈ ಪ್ರಾಡಕ್ಟ್ಸ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ. ಎಲ್ಲಿ ಕಲ್ತ್ಕೊಂಡ್ರಿ ಇದನ್ನೆಲ್ಲ? ನಮ್ಮ ತಾಯಿ ಸರ್, ಮೂಲವಾಗಿ ನಮ್ಮ ತಾಯಿ ಅವರು ನಮಗೆ ಚಿಕ್ಕಂದಿಂದಲೂ ನಮಗೆ ಹೊರಗಡೆಯಿಂದ ತರೋದು ಬಹಳ ಕಡಿಮೆ, ನಾವು ಆಹಾರ ತಿನ್ನೋದು. ಸೊ ಎಲ್ಲದನ್ನು ಅವರೇ ಮಾಡ್ತಾಯಿದ್ರು. ಹಾಗಾಗಿ ನಮಗೆ ಅವರು ತುಂಬ ಪ್ರೇರಣೆ ಕೊಡ್ತಾರೆ. ನಮ್ಮ ತಂದೆ ತಾಯಿ ಇಬ್ಬರು ಸರ್. ನೋಡಿ, ನಮ್ಮ ಬಾಯಲ್ಲೇ ನೀರೂರುತ್ತೆ. ಯಾವಾಗ ಬಂದು ನಾವು ತಿನ್ಬೋದು. ಖಂಡಿತ ಬನ್ನಿ ಸರ್, ಬರಲೇಬೇಕು, ಎಲ್ಲರೂ ಬನ್ನಿ. ಹೇಳಿ ನಟೇಶ್ ಅವರೇ, ನಿಮ್ಮ ಅನುಭವ ಹೇಗಿತ್ತು? ಮತ್ತು ನೀವು ಮಾರುಕಟ್ಟೆಗೆ ಹೋದಾಗ ಗ್ರಾಹಕರ ಪ್ರತಿಕ್ರಿಯೆ ಹೇಗಿರುತ್ತೆ? ಅವರಿಂದ ನೀವೇನು ಕಲಿತೀರಿ, ಅವ್ರಿಗೆ ನೀವೇನು ಕಲಿಸ್ತೀರಿ? ಭಾಳ ಇದೆ ಹೇಳೋದು. ನಾನು ಸಖತ್ ಸೊಪ್ಪಿಗೆ ಮೊದಲು, ಈಗಲೂ ಮನೆಯಿಂದ ಡೈರೆಕ್ಟಾಗಿ ನಮ್ಮ ಗ್ರಾಹಕರು ಇದ್ದಾರೆ ತಗೊಳ್ಳುವಂಥವ್ರು. ನನಗೆ ಯಾವಾಗ ಫಾರ್ಮ್ ನಂದ ಏನಾದರೂ ಸಿಗ್ತದೆ ಆವಾಗ ಅದನ್ನು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತೇನೆ. ಸೊ ಯಾರ್ಯಾರು ಬೇಕೋ ಅವ್ರ ಮೆಸೇಜ್ ಹಾಕ್ತಾರೆ. ಆದರೆ ಸಖತ್ ಸೊಪ್ಪುನಲ್ಲಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತದೆ ನನಗೆ. ಸೊ ಅಲ್ಲಿ ಬರೋ ಕಸ್ಟಮರ್ಸು ಎಲ್ಲದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ, ಏನೇನು ಹಾಕ್ತದೆ. ಮತ್ತು ನಾನು ಅವ್ರಿಗೆ ಹೇಳ್ತೇನೆ ನಾನು ಏನೇನು ಹಾಕ್ತಾ ಇದ್ದೀನಿ, ಯಾವ ಸ್ಟೇಜಲ್ಲಿದ್ದೆ, ಅದೆಲ್ಲ ವಿಚಾರ ಅವ್ರ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಸೊ ಅವ್ರು ಕಾಯ್ತಾ ಇರ್ತಾರೆ, ನಮ್ಮ ಜಮೀನಿಂದ ಬರೋ ಪ್ರಾಡಕ್ಟ್ಸ್ನ ಉಪಯೋಗಿಸ್ಲಿಕ್ಕೆ ಕಾಯ್ತಾ ಇರ್ತಾರೆ, ಅದು ಬಂತ, ಯಾವಾಗ ಬರುತ್ತೆ ಅಂತ ಹೇಳಿ. ಮತ್ತು ಈ ವಿಶೇಷವಾದಂಥ ತರಕಾರಿಗಳನ್ನು ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಓ, ಈಗೆಲ್ಲ ಸಿನಿಮಾ ಟಾಕೀಸಲ್ಲಿ ಮುಂದಿನ ರಿಲೀಸ್ ಕಮಿಂಗ್ ಸೂನ್ ಅಂತ ಹಾಗೆ ಹಾಕ್ತೇನೆ ನಾನು, ಕಮಿಂಗ್ ಸೂನ್ ಅಂತಾನೆ ಹಾಕ್ತೇನೆ. ವೆರಿ ಗುಡ್. ಈಗ ನನ್ನ ಹತ್ರ ಉದಾಹರಣೆಗೆ ಒಂದು ರಾಯ್ಪುರಿಂದ ತಂದಿರುವಂಥ ಹೈ ಕುರ್ಕುಮಿನ್ ಅರಿಶಿನ ಇದೆ. ನಾನು ಅದನ್ನು ಕಂಪ್ಲೀಟ್ ಬಾಯ್ಲಿಂಗ್ ಮಾಡೋದಿಲ್ಲ, ಗ್ರೈಂಡಿಂಗ್ ಮಾಡಲ್ಲ, ಕೋಲ್ಡ್ ಪ್ರೊಸೆಸ್ ಮಾಡಿ ಪುಡಿ ಮಾಡ್ತೇನೆ. ಅದು ಎಷ್ಟು ಸ್ಟ್ರಾಂಗ್ ಅಂದರೆ, ಒಂದು ಚಮಚದಲ್ಲಿ ಅರಿಶಿನ ಈ ಟೇಬಲ್ ಮೇಲೆ ಇಟ್ಟರೆ ದಿನಗಟ್ಟಲೆ ಇಲ್ಲಿ ಘಮ ಹರಡಿರ್ತದೆ. ಸೊ ಅದನ್ನ ನೋಡಿದ್ರೆ ಅವರು ಅಷ್ಟು ಖುಷಿ ಆಗ್ತಾರೆ ಅದನ್ನ ಪುಡಿ ನೋಡಿದಾಗ. ಮಾಡೋದು ಕಷ್ಟ, ಬಟ್ ನಾನು ಮಾಡೋದು ಭಾಳ ಕಡಿಮೆ. ಸಖತ್ ಸೊಪ್ಪಿನಲ್ಲಿ ನನಗೆ ಕಾಣೋ ಅತಿ ಹೈ ಲೆವೆಲ್ ಕಸ್ಟಮರ್ಸ್, ಎಜುಕೇಟೆಡ್ ಕಸ್ಟಮರ್ಸ್, ತಿಳ್ಕೊಂಡಿರೋರು ಸಿಗ್ತಾರೆ. ಎರಡನೇದು, ನನಗೆ ಎಷ್ಟೇ ಕಮ್ಮಿ ಕ್ವಾಂಟಿಟಿ ಇರಲಿ ಅಲ್ಲಿ ಮಾರಾಟ ಆಗುತ್ತೆ. ಉದಾಹರಣೆಗೆ ನಂದು 225 ಕೋಕೋ ಗಿಡದಲ್ಲಿ 2 ಗಿಡ ಉಳ್ಕೊಂಡಿತ್ತು, ಅದರಲ್ಲಿ ಒಂದು 10 ಕಾಯಿ ಬಿಟ್ಟಿತ್ತು. ನಾನು ಅದರಲ್ಲಿ ಬೀಜ ಒಣಗಿಸಿ ಕೋಕೋ ನಿಪ್ಸ್ ಮಾಡಿದೆ, ಫ್ರೈ ಮಾಡಿ ಯೂಟ್ಯೂಬ್ನಲ್ಲಿ ನೋಡ್ಕೊಂಡು. 300 ಗ್ರಾಮ್ ಕೋಕೋ ನಿಪ್ಸ್ ಬಂದಿತ್ತು. ಒಂದೇ ಗಂಟೆನಲ್ಲಿ ಅದು ಜನ ತಗೊಂಡೋದ್ರು ಅದನ್ನ. ಇದನ್ನ ನಾವು ಕನ್ವೆನ್ಷನಲ್ ಇದರಲ್ಲಿ ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ. ಏನ್ ಬೆಳೆದ್ರು ಅದಕ್ಕೊಂದು ಮಾರುಕಟ್ಟೆ ಇದೆ. ಜಾಸ್ತಿ ಬೆಳೆದ್ರೆ ಮಾತ್ರ ನಮ್ಮ ಮಾರ್ಕೆಟ್ನಲ್ಲಿ ಖರ್ಚಾಗೋದಿಲ್ಲ. ಸ್ವಲ್ಪ ಮಟ್ಟಿಗೆ ಬೆಳೆದು ಮಾಡೋದಕ್ಕೆ ಬಹಳ ಅದ್ಭುತವಾದ ಜಾಗ. ಗ್ರಾಹಕರ ಶಿಕ್ಷಣದ ಬಗ್ಗೆನೂ ಇವತ್ತು ನಾವು ಮಾತಾಡ್ತೀವಿ. ಅಂದರೆ ತುಂಬ ಜನ ಗ್ರಾಹಕರಿಗೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಸಾವಯವದಲ್ಲಿ ಬೆಳೆಯೋದು ಅಂದರೆ ಏನು, ಅದರ ಒಂದು ಆಹಾರದ ಗುಣಮಟ್ಟ ಏನು, ಈ ಥರದ ಶಿಕ್ಷಣ ಕೂಡ ನಿಮ್ಮಿಂದ ಕೊಡೋಕ್ಕೆ ಸಾಧ್ಯ ನಿರಂತರವಾಗಿ ನಡೀತಾ ಇದೆ ಸರ್. ಈಗ ನಾನು ಅಡುಗೆ ಮಾಡುವಾಗ ನನ್ನ ಹತ್ರ ಕೇಳ್ತಾರೆ, ಏನು ಹಾಕಿದ್ದೀರಿ, ಇದು ಯಾತಕ್ಕೆ ಹಾಕಿದ್ದೀರಿ. ಈಗ ಪತ್ರೊಡೆ ಬಗ್ಗೆ ಮೊದಲಿಗೆ ಮಾಡುವಾಗ ಎಲ್ರಿಗೂ ಪ್ರಶ್ನೆ, ಪತ್ರೊಡೆ ಪ್ರತಿ ವಾರ ತಿಂತೀವಿ, ಏನಾಗೋದಿಲ್ಲ. ನಾನು ಆವಾಗ ಹೇಳ್ತಿದ್ದೆ, ಪತ್ರೊಡೆ ಅಂದರೆ ಕೆಸುವಿನ ಎಲೆ, ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮನ್ನು ತುಂಬ ಕ್ಲೀನಾಗಿ ಹೊರಗಡೆ ಹಾಕ್ತದೆ, ಯಾವುದೇ ಕಶ್ಮಲ ಹೊಟ್ಟೆಯಲ್ಲಿ ಉಳ್ಕೊಳ್ದಿದ್ದ ಹಾಗೆ. ಆಮೇಲೆ ಸೊಪ್ಪಿನ ದೋಸೆ, ಬಸಳೆ ಸೊಪ್ಪು ಏನು, ನಮಗೆ 90% ಮನುಷ್ಯನ ಸಮಸ್ಯೆ ಇರೋದೇ ಹೊಟ್ಟೆಯಲ್ಲಿ, ಆಮೇಲೆ ತಲೆಯಲ್ಲಿ, ಎರಡೇ ಕಡೆ. ಹಾಗಾಗಿ ಹೊಟ್ಟೆ ಸ್ವಚ್ಛವಾಗಿ ಇಟ್ಕೊಂಡ್ರೆ ಎಲ್ಲವೂ ಸರಿ ಆಗ್ತದೆ ಅಂತ ನನ್ನದೊಂದು ನಂಬಿಕೆ. ತಲೆನೂ ಸ್ವಚ್ಛ ಆಗ್ತದೆ. ಅಂದರೆ ಆ ಶಿಕ್ಷಣವನ್ನು ಗ್ರಾಹಕರಿಗೆ ಕೊಡ್ತೀರಿ. ನಾವು ಹೇಗೆ ಸೊಪ್ಪು ಬೆಳೆಸ್ತೇವೆ, ನಟೇಶ್ ಸರ್ ಹೇಳಿದಾಗೆ ತಾಕುಗಳು ಹೇಗಿರ್ತವೆ, ಎಷ್ಟು ಹೈಟ್ ಇರ್ತವೆ, ಅದೆಲ್ಲ ಕೇಳ್ತಾರೆ ಸರ್. ಈಗ ಸೊಪ್ಪು ಎಲ್ಲಿಂದ ಬಂತು, ಎಷ್ಟು ಸಮಯ ಆಯಿತು, ನಿಮಗೆ ನವಿಲ್ ಕಾಟ ಇಲ್ವಾ, ಹಂದಿ ಕಾಟ ಇಲ್ವಾ, ಕೋತಿ ಕಾಟ ಇಲ್ವಾ, ಎಲ್ಲವುದು ನಾವು ಹೇಳ್ತೀವಿ. ಇದೆ ನಿಮ್ಮ ಜಮೀನಿಗೂ ಗ್ರಾಹಕರು ಬರೋದು ಉಂಟಾ? ಬರ್ತಾರೆ. ತುಂಬಾ ಜನ ಬಂದಿದ್ದಾರೆ, ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ನಂಬಿಕೆ ಬರಬೇಕಲ್ಲ. ಹೌದು, ಇವ್ರು ರಾಸಾಯನಿಕ ಹಾಕ್ತಿಲ್ಲ, ಇವರು ಸಾವಯವದಲ್ಲೇ ಬೆಳೀತಾರೆ. ಅವರ ಎದುರಲ್ಲೇ ತುಂಬಾ ಸರಿ ನಾನು ಪ್ರೋಗ್ರಾಮೇ ಮಾಡಿದ್ದೇನೆ. ಸುಮಾರು ಜನ ನಮ್ಮ ಸ್ನೇಹಿತರು ಅವರೆಲ್ಲ ಬಂದಾಗ ಅವರ ಕೈಯಲ್ಲೇ ಸೊಪ್ಪಿನ ಪಾತಿಗಳು ಹಾಕಿಸಿ ಹೇಗೆ ಮಾಡೋದು ಅಂತೇಳಿ, ಒಂದು 22 ದಿನದ ಮೆಂತೆ ಬೇಗ ಬೆಳೀತದೆ, ಬೆಡ್ ಮಾಡಿ ಅವರಿಗೆ ಮೆಂತೆ ಬೆಳೆಸಿ ನೋಡಿ ನೀವು ಬೆಳೆದ ಮೆಂತೆ ಹೇಳಿ ಫೋಟೋ ಹಾಕಿ ತೋರಿಸಿದ್ದೇನೆ. ಗ್ರಾಹಕರು ಬರುವಾಗ ಕುಟುಂಬ ಸಮೇತನೇ ಬರ್ತಾರೆ, ಮಕ್ಕಳನ್ನು ಕರ್ಕೊಂಡ್ಬರ್ತಾರೆ. ಹೌದು, ಅದು ನಮ್ಮ ಸಖತ್ ಸೊಪ್ಪಿನ ಒಂದು ವಿಶೇಷ ಆಕರ್ಷಣೆ.
ಅದು ಒಂದು ಮಾರುಕಟ್ಟೆ ಅಂತಲೇ ಅನ್ಸಲ್ಲ, ಅದೊಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಜಾಗದ ಥರ ಇರ್ತದೆ. ಮಕ್ಕಳಿಗೆ ಆಡಲಿಕ್ಕೆ ವಿಶಾಲವಾದ ಜಾಗ ಇದೆ, ಎಲ್ಲ ವಿಚಾರಗಳನ್ನು ಅಲ್ಲಿ ಡಿಸ್ಕಸ್ ಮಾಡ್ತಾರೆ. ಒಂಥರ ಕುಟುಂಬ ಇದ್ದ ಹಾಗೆ, ಭಾಳ ಒಳ್ಳೆ ವಾತಾವರಣ, ಭಾಳ ಅದ್ಭುತವಾದ ವಾತಾವರಣ. ಮಕ್ಕಳಿಗೆ ಆಡ್ಲಿಕ್ಕೆ ಜಾಗ ಇದೆ ಎಲ್ಲ. ಮತ್ತೆ ತಿನ್ಲಿಕ್ಕಿದೆ, ಮಕ್ಕಳಿಗೆ ತಿನ್ಲಿಕ್ಕೆ ಡೆಸರ್ಟ್ಸ್ ಇದೆ, ಸ್ವೀಟ್ಸ್ ಇದೆ, ಆಚಾರ್ಯರ ಆಹಾರ ಇದಿದೆ, ತರತರಾವರಿ ಟ್ರೆಡಿಷನಲ್ ಉಡುಪಿ ಡಿಶಸ್ ಇದೆ. ಮತ್ತೆ ಪಕ್ಕದಲ್ಲಿ ಕೆಲವು ಕೇರಳ ಸ್ಪೆಷಲ್ ಫುಡ್ ಇದೆ, ಈ ಕಡೆ ಗುಜರಾತ್ನವ್ರದ್ದೊಂದು ಸ್ಪೆಷಲ್ ಫುಡ್ ಇದಿದೆ. ಸೊ ಭಾಳ ಒಳ್ಳೆ ಫ್ಯಾಮಿಲಿಯಾಗಿ ಬಂದು ತಿಂದು ಪಾರ್ಸೆಲ್ ತಗೊಂಡು ಹೋಗ್ತಾರೆ. ನಾನು ಅದನ್ನೇ ಆಚಾರ್ಯರನ್ನು ಕೇಳೋಣ ಅಂತಿದ್ದೆ. ಈಗ ನಿಮಗೆಲ್ಲ ಕಾಂಪಿಟೇಟರ್ಸ್ ಇದ್ದಾರೆ ನಿಮ್ಮ ಉತ್ಪನ್ನಗಳಿಗೆ, ಆಚಾರ್ಯರಿಗೇನು ಕಾಂಪಿಟೇಟರ್ ಇಲ್ವಾ ಅಂತ. ನಾನು ಕಾಂಪಿಟೇಟರ್ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಅವರವರ ಟ್ರೆಡಿಷ್ನಲ್ ಫುಡ್, ಈಗ ಕೇರಳದ ಫುಡ್ ಇದೆ, ಗುಜರಾತಿದ ಫುಡ್ ಇದೆ, ಎಲ್ಲರೂ ಸ್ವಲ್ಪ ಎಲ್ಲ ಕಡೆನೂ ತಿಂತಾರೆ. ಕಾಂಪಿಟೇಷನ್ ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಈಗ ಸೊಪ್ಪು ತರಕಾರಿಗಳು ಅಷ್ಟೇ, ಎಲ್ಲರೂ ಹೆಚ್ಚು ಕಮ್ಮಿ ಅಲ್ಲಿ ಸೊಪ್ಪು ತಂದೇ ತರ್ತಾರೆ, ಎಲ್ಲರಿಗೂ ಹೋಗುತ್ತೆ ಸರ್. ಎಲ್ಲೋ ಒಂದು 10% ಉಳಿಬಹುದು. ಉಳಿದಾಗ ನಾನು ಇದ್ದೇ ಇರ್ತೇನೆ, ನನಗೆ ಬಂದೇ ಬರ್ತದೆ, ನಾನು ಕೊಂಡ್ಕೊಳ್ತೇನೆ ಅವ್ರ ಹತ್ರ. ಅಥವಾ ಅವ್ರ ನಮ್ಮಲ್ಲಿ ಇನ್ನೊಂದು ಸಿಸ್ಟಮ್ ಮಾಡ್ಕೊಂಡಿದ್ದೇನೆ ಏನಂದರೆ, ಸಾಮಾನ್ಯವಾಗಿ ಸುಮಾರು ಜನ ರೈತರ ಹತ್ರ ನಾನು ಅವ್ರ ತಿಂಡಿ ತಿಂತಾರೆ, ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಿಲ್ಲ. ನಿಮ್ಮ ಹತ್ರ ಏನು ಆ ಬೆಲೆಗೆ ಏನು ಹಾಕ್ಲಿಕ್ಕೆ ಆಗ್ತದೆ ನಂಗೆ ಹಾಕಿ ಹೋಗಿ ಹೇಳ್ತೇನೆ. ಬಾರ್ಟರ್ ಸಿಸ್ಟಮ್ ಅದು ಬಹಳ ಖುಷಿ ಆಗುತ್ತೆ. ತುಂಬ ಜನ ಏನಾಗುತ್ತೆ, ನಾನು ಮನೆಗೆ ತೊಗೊಳೋದು ವೇಸ್ಟ್ ಆಗ್ತದೆ, ಸೊ ನಿಮಗೆ ಕೊಡ್ತೇನೆ, ನೀವು ಮುಂದಿನ ವಾರ ಇದನ್ನೇ ಮಾಡ್ಕೊಂಬನ್ನಿ, ನಮಗೆ ಖುಷಿ ಆಗ್ತದೆ ಅಂತ ಹೇಳಿ ಭಾಳ ಖುಷಿ ಪಡ್ತಾರೆ. ಓಕೆ, ನೋಡಿದ್ರ ಹಿಂದಿನ ಕಾಲದಲ್ಲಿದ್ದ ಬಾರ್ಟರನ್ನು ಮತ್ತೆ ಮುಂದುವರೆದ ಪುನರುಜ್ಜೀವನ ಮಾಡಿಬಿಟ್ಟಿದ್ದೀರಿ. ನೀವು ರೈತರು ಎಷ್ಟು ಜನ ಇದ್ದೀರಿ ಇಲ್ಲಿ? ಸಾಧಾರಣ ಒಂದು 45 ಜನ ಒಟ್ಟು ರೈತರು ಇದ್ದಾರೆ. ರೈತರು ಆನ್ ಆನ್ ಆವರೇಜ್ ಪ್ರತಿ ಬಾರಿ 20ರಿಂದ 22 ನಿರಂತರವಾಗಿ. ಯಾಕಂದ್ರೆ ಕೆಲವರು ಮಾವಿನ ಬೆಳೆಗಾರರು ಇದ್ದಾರೆ, ಅವ್ರು ಆ ಸೀಸನಲ್ಲಿ ಮಾತ್ರ ಬರ್ತಾರೆ. ಹಲಸಿನ ಬೆಳೆಗಾರರು ಇದ್ದಾರೆ, ಆಮೇಲೆ ದ್ರಾಕ್ಷಿ, ಇವರೆಲ್ಲ ದೂರದವರು ಇದ್ದಾರೆ, ದ್ರಾಕ್ಷಿ ಮತ್ತೆ ಅಂಜೂರದವರೆಲ್ಲ. ಸೊ ಅವ್ರು ಆ ಸೀಸನಲ್ಲಿ ಮಾತ್ರ ಬರ್ತಾರೆ, ಮಾರಾಟ ಮಾಡಿ ಹೋಗ್ತಾರೆ. ಬಾಕಿಯವರೆಲ್ಲ ಒಂದು 20ರಿಂದ 22 ಜನ ನಿರಂತರವಾಗಿರ್ತಾರೆ. ಏನು ಪಾಠ ಕಲಿಸಿದೆ ಮಾರುಕಟ್ಟೆ ತಮಗೆ? ಆರ್ಗ್ಯಾನಿಕ್ ಗ್ರಾಹಕರು, ಅವ್ರಿಗೆ ಯಾವುದು ಬೇಕು ಅನ್ನೋದನ್ನು ನಾವು ಮನಗಂಡು ಬೆಳಿಬೇಕು, ಮತ್ತು ಹೊಸದಿರಬೇಕು ಏನಾದರೂ. ಈಗ ಮಾರ್ಕೆಟ್ನಲ್ಲಿ ಪ್ರತಿ ಕಿಲೋಮೀಟ್ರಿಗೆ 100 ಅಂಗಡಿಗಳಿದ್ದಾವೆ, ಎಲ್ಲ ಕಡೆನೂ ಅದೇ ಸಾಮಾನುಗಳೇ ಸಿಗುತ್ತೆ. ಸೊ ಇಲ್ಲಿ ಸ್ವಲ್ಪ ವಿಶೇಷವಾದ ನೀವು ಸಖತ್ ಸೊಪ್ಪಿಗೆ ಬಂದರೆ ತುಂಬ ವಿಶೇಷವಾದಂಥ ತರಕಾರಿಗಳೆಲ್ಲ ಸಿಗುತ್ತವೆ ಅಲ್ಲಿ. ಸಾಮಾನ್ಯ ತರಕಾರಿಗಳಲ್ಲದೆ ವಿಶೇಷವಾದದ್ದು, ಅದು ಬಹುಶಃ ಅಲ್ಲಿ ಸಿಗೋದು ಬೇರೆ ಎಲ್ಲೂ ಸಿಗಲ್ಲ. ಆ ಥರದ್ದೆಲ್ಲ ಅಲ್ಲಿ ಸಿಗುತ್ತೆ. ಉದಾಹರಣೆಗೆ ಚತುರ್ಭುಜ ಅವರೇ ನಾನೀಗ ಬೆಳೆಯುತ್ತಾ ಟ್ರೈ ಮಾಡ್ತಾ ಇದ್ದೇನೆ. ಮಾರುದ್ದ ಬದನೆ ಅಂತ ಒಂದಿದೆ, ಹೆಚ್ಚು ಕಡಿಮೆ 3 ಅಡಿ ಉದ್ದ ಬೆಳೆಯುತ್ತದು. ಅದನ್ನೆಲ್ಲ ತುಂಬ ಜನ ನೋಡಿಲ್ಲ, ತುಂಬ ಹೆಚ್ಚಿನವ್ರು ನೋಡೇ ಇಲ್ಲ. ಆ ಥರದ್ದು ಒಂದು ಇದೆ ಅಂತಲೇ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಆ ಥರದ್ದು ಒಬ್ಬೊಬ್ಬರ ಹತ್ರನೂ 2-3 ಆ ಥರದ್ದು ವಿಶೇಷ ಇದ್ದೇ ಇದೆ. ಅದೆಲ್ಲ ಸಖತ್ ಸೊಪ್ಪಿನಲ್ಲಿ ನಮಗೆ ಅಟ್ರಾಕ್ಷನ್ ಕೂಡ, ಅನುಕೂಲ ಕೂಡ. ಬೆಲೆ ನಿಗದಿಯನ್ನು ಅವ್ರಿಗೆ ಬಿಟ್ಬಿಡ್ತೀನಿ ಅಂತ ಹೇಳಿದ್ರಿ, ಹೌದು ಅಲ್ವಾ? ಈಗ ಬೆಲೆ ನಿಗದಿ ಮಾಡೋದಕ್ಕೆ ಯಾವ ರೀತಿ ಬೆಲೆ ನಿಗದಿ ಮಾಡಬೇಕು ಅನ್ನೋದಕ್ಕೆ ಏನಾದ್ರು ಸಹಾಯ ಮಾಡ್ತೀರಾ ಅಥವಾ ಹೇಗೆ ಈ ಪ್ರೈಸ್ ಫಿಕ್ಸೇಷನ್? ಈಗ ನೋಡಿ, ಮಾರ್ಕೆಟಲ್ಲಿ 10 ರೂಪಾಯಿ ಸೊಪ್ಪು ಸಾಧಾರಣವಾಗಿ ಮಾರ್ತೀವಿ ನಾವಿಲ್ಲಿ. 5 ರೂಪಾಯಿ ಇದ್ದಾಗಲೂ 10 ರೂಪಾಯಿ ಮಾರ್ತೇವೆ. ಹೆಚ್ಚು ಅಂದರೆ 20 ರೂಪಾಯಿಗೆ 3 ಅಂತ ರೈತರೇ ಡಿಸೈಡ್ ಮಾಡ್ತಾರೆ. ಬಟ್ 10 ರೂಪಾಯಿ ಇಟ್ಟರೆ ನಿಮ್ಗೆ ಅನುಕೂಲ ಹೇಳ್ತೇವೆ ನಾವು. ಕಡೆಗೆ ನೀವು ಫ್ರೀ ಕೊಟ್ಟರು ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ 10 ರೂಪಾಯಿ ಇಟ್ಟರೆ ಏನಾಗುತ್ತೆ, ಅವ್ರು ಬೆಳೆದದಕ್ಕೆ, ಅವರಲ್ಲಿಂದ ತಂದು ಅಲ್ಲಿ ಮಾರಾಟ ಮಾಡಿದ್ದಕ್ಕೆ, ಉಳಿದದ್ದು ವೇಸ್ಟಿಗೆ ಎಲ್ಲದಕ್ಕೂ ಮ್ಯಾನೇಜ್ ಆಗುತ್ತೆ. ಇದು ಸಿಂಪಲ್ ಒಂದು ಲಾಜಿಕ್. ಕೆಲವೆಲ್ಲ ನಾವು ಯಾವುದನ್ನು ಬೆಲೆ ಯಾಕೆ ನಿಗದಿತ ನಾನು ಒಪ್ಪೋದಿಲ್ಲ ಅಂದರೆ, ಪ್ರತಿಯೊಬ್ಬನ ತೋಟದ್ದು ಬೇರೆ ಬೇರೆ ಕ್ವಾಲಿಟಿ ಇರುತ್ತೆ. ಈಗ ನನ್ನ ತೋಟದ ಟೊಮ್ಯಾಟೊ ಚಿಕ್ಕದಿರ್ಬೋದು ಅಥವಾ ರುಚಿ ಕಡಿಮೆ ಇರ್ಬೋದು, ನಟೇಶ್ ಅವ್ರ ತೋಟದ್ದು ಅದ್ಭುತವಾಗಿರ್ಬೋದು. ಸೊ ಎಲ್ಲದಕ್ಕೂ ನಾನು 20 ರೂಪಾಯಿ kg ಅಂತ ಹೇಳಿದರೆ ಅದು ಒಪ್ಪಿಗೆ ಆಗೋದಿಲ್ಲ. ಹಾಗಾಗಿ ನಮ್ಮ ಟೀಮ್ನವರು ದಯವಿಟ್ಟು ಬೆಲೆ ನಿಗದಿತಕ್ಕೆ ಕೈ ಹಾಕಬೇಡಿ ಅಂತ ನಾವು ಡಿಸೈಡ್ ಮಾಡಿದ್ವಿ. ಅವರವರೇ ನಿಶ್ಚಯ ಮಾಡ್ಕೊಳ್ತಾರೆ. ಮತ್ತು ಎಲ್ಲಕ್ಕಿಂತ ಗ್ರಾಹಕರು ಉತ್ತರ ಕೊಡ್ತಾರೆ. ತುಂಬ ಬೆಲೆ ಇಟ್ಟರೆ ಗ್ರಾಹಕರು ಬರೋದಿಲ್ಲ. ಆವಾಗ ಅವರಿಗೆ ಗೊತ್ತಾಗ್ತದೆ, ಓ ಇದು ತುಂಬ ಜಾಸ್ತಿ ಆಯಿತು, ನಾನು ಮುಂದಿನ ವಾರ ಕಡಿಮೆ ಇಡಬೇಕು ಅಂತ ಅವರೇ ನಿಶ್ಚಯ ಮಾಡ್ಕೊಂಡು. ಒಂದಷ್ಟು ಸಮಸ್ಯೆಗಳು ಬರ್ಬೋದು ಮಾರುಕಟ್ಟೆ ಅಂದಮೇಲೆ, ಪರಸ್ಪರ ವಾಗ್ವಾದಗಳು ನಡೀಬೋದು. ಅದನ್ನೆಲ್ಲ ಹೇಗೆ ಪರಿಹರಿಸ್ತೀರಿ? ತುಂಬ ಕಡಿಮೆ ಸರ್. ನಮ್ಮದಲ್ಲಿ ಒಂದೇ ವಾಗ್ವಾದ ನಡೆಯೋದು ನಮಗೆ ಮುಂದೆ ಕೊಡಿ ಅಂತ ವ್ಯಾಪಾರಕ್ಕೆ ಹೊರತು ಇನ್ಯಾರು ಅಕ್ಕಪಕ್ಕದಲ್ಲಿ ತಳ್ಕೊಂಡು ನೂಕ್ಕೊಂಡು ಹೆಂಗೋ ವ್ಯಾಪಾರ ಮಾಡ್ತಾರೆ ಹೊರತು ಯಾರಿಗೂ ಇದುವರೆಗೆ ಜಗಳ ಆಗಿದ್ದು ಇಲ್ವೇ ಇಲ್ಲ ಹೇಳ್ಬೋದು ನಮಗೆ. ಹೌದಾ? ಹೌದು. ಅಲ್ಲಿ ಸ್ವಲ್ಪ ನಾವು ಶಿಸ್ತಿಗೋಸ್ಕರ ನಾವು ಕೂಗಾಡ್ತೇವೆ, ಮಾಡಿ ನಿಮ್ಮ ಜಾಗದಲ್ಲಿ ನೀವು ಕೂತ್ಕೊಳ್ಳಿ ಅಂತ ಸ್ವಲ್ಪ ಜೋರಾಗಿ ಹೇಳ್ತೀವಿ ಹೊರತು ಬೈದೆಲ್ಲ ಮಾತಾಡೋ ಪದ್ಧತಿ ಇಲ್ವೇ ಇಲ್ಲ ಸರ್ ನಮ್ಮಲ್ಲಿ. ಅದೇ ನೋಡಿ, ಕೃಷಿ ಮಾರುಕಟ್ಟೆ ಅಂತಂದರೆ ಅದರ ವೈಶಿಷ್ಟ್ಯವೇ ಬೇರೆ. ಈಗ ಅಲ್ಲಿ ಉತ್ಪಾದಕನಿಗೆ ಗೊತ್ತಿರಲ್ಲ,
ಗ್ರಾಹಕ ಯಾರು ರೈತನಿಗೆ ಗೊತ್ತಿರಲ್ಲ ಅಂತೆಲ್ಲ ಹೇಳ್ತೀವಿ. ಈಗ ರೈತರು ಯಾರು ನೀವು, ಗ್ರಾಹಕರು ಯಾರು ನಿಮ್ಮ ಎದುರಿಗೆ ಇದ್ದಾರೆ. ಹೌದು. ಈ ತರಹ ಪರಸ್ಪರ ನೇರ ಸಂಪರ್ಕದಿಂದ ಸಾಕಷ್ಟು ಪ್ರಯೋಜನಗಳಾಗ್ತವೆ ಅಂತ ತಮ್ಗನ್ಸುತ್ತೆ? ಖಂಡಿತ ಸರ್, ಖಂಡಿತ ಅಂದರೆ ಖಂಡಿತ. ಯಾಕೆಂದರೆ ಒಂದು ತುಂಬ ಹೆಮ್ಮೆ ಕೂಡ ಆಗುತ್ತೆ, ನಾನು ಬೆಳೆದದ್ದು ಒಳ್ಳೆ ಕಡೆ ಹೋಗಿದೆ ಅಂತ ಒಂದು. ಆಮೇಲೆ ನಾನು ಇನ್ನೂ ಬೆಳಿಬೋದು ಅಂತ ಒಂದು ನಂಬಿಕೆ ಬೆಳೀತದೆ ರೈತನಲ್ಲಿ. ನಾನು ಇನ್ನೂ ಬೆಳೆದ, ಯಾಕೆಂದರೆ ಮುಂದಿನ ವಾರ ಗ್ರಾಹಕ ಬಂದು ಹೇಳ್ತಾನೆ ನನಗೆ ಖಂಡಿತವಾಗಿ ನಮಗೆ ನಂತೇಶ್ ಅವರು ಆ ಪಪ್ಪಾಯ ಕೊಡಿ, ಆ ಹಲಸಿನ ಹಣ್ಣು ಕೊಡಿ, ಅಥವಾ ಆ ಎಳ್ನೀರು ಕೊಡಿ ಅಂತ ಹೇಳುವಾಗ ತುಂಬಾ ನಂಬಿಕೆ ಬರುತ್ತೆ ಕೃಷಿ ಮೇಲೆ. ಇಲ್ಲ, ಕೃಷಿ ಸೋಲುವುದಿಲ್ಲ, ನಾವು ಖಂಡಿತವಾಗಿಯೂ ಗೆಲ್ತೇವೆ ಅಂತ. ಅಲ್ಲ, ಬರೀ ಇದು ಒಂದೇ ಮಾರುಕಟ್ಟೆ ಸಾಕು ಅನ್ಸುತ್ತಾ ನಟೇಶ್ ಅವರೇ, ಅಥವಾ ನೀವು ಬೇರೆ ಕಡೆನೂ ನಿಮ್ಮ ಉತ್ಪನ್ನ ಮಾರ್ತೀರಾ? ಸದ್ಯಕ್ಕಿಲ್ಲ, ಬಟ್ ಮುಂದಕ್ಕೆ ಅವಶ್ಯಕತೆ, ಪ್ರೊಡಕ್ಷನ್ ಜಾಸ್ತಿ ಆದ ಹಾಗೆ ಅವಶ್ಯಕತೆ ಬರ್ಬೋದು. ಓಕೆ, ಬರುತ್ತೆ. ನಿಮ್ಮದೇ ಏನಾದರೂ ಬೇರೆ ಕಡೆ ವಿಸ್ತರಣೆ ಮಾಡೋ ಉದ್ದೇಶ ಇದೆ ಸರ್. ಆದರೆ ಹೇಗಾಗಿದೆ ಅಂದರೆ ಇಲ್ಲಿ ಇನ್ನೊಂದು ವರ್ಷದಷ್ಟು ಬೇಕಾಗಿದೆ ನಮಗೆ ಸಮಯ. ಮೈಸೂರಲ್ಲಿ ಒಂದು 4-5 ಆದರೆ ಒಳ್ಳೇದು ಆಯಾಯ ಏರಿಯಾದಲ್ಲಿ. ಯಾಕೆಂದರೆ ಈಗ ನೋಡಿ, ಕೆಲವರು ಗುಂಡ್ಲುಪೇಟೆಯಿಂದ ಬರುವವರಿಗೆ ಕುವೆಂಪು ನಗರ ಇದೆಲ್ಲ ಹತ್ತಿರ ಆಗುತ್ತೆ. ಪಿರಿಯಾಪಟ್ಟಣದಿಂದ ಬರುವವರು ಅಥವಾ HD ಕೋಟೆ ಆ ಥರ ಆ ಲೊಕೇಶನ್ಗೆ ಹತ್ರ ಮಾಡಿಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ನೋಡಬೇಕು ಸರ್ ಮುಂದಿನ. ಅಂದರೆ ಈಗ ಸಾವಯವ ರೈತರುಗಳು ಬೇಕು ಅಂದರೆ ಪ್ರಾಮಾಣಿಕವಾಗಿ ಬೆಳಿಬೇಕು. ಖಂಡಿತ ಅಲ್ವಾ? ಖಂಡಿತ. ಅದನ್ನೇ ಬೆಳೆದಿದ್ದನ್ನೇ ತಂದು ಗ್ರಾಹಕನಿಗೆ ತಲುಪಿಸ್ಬೇಕು. ಖಂಡಿತ ಅಲ್ವಾ? ಖಂಡಿತ. ಒಂಥರ ಪರಸ್ಪರ ನಂಬಿಕೆ ನಡೆಯೋ ಅಲ್ವಾ? ಹೌದು. ಆಲೋಚನೆಗಳೇನಿದೆ, ಇನ್ನು ಏನೇನು ಮಾಡಬೇಕು ಅನ್ನೋ? ಅದೇ ಸರ್, ನಮ್ಮಲ್ಲಿ ಇನ್ನೂ ಬೇಡಿಕೆ ತುಂಬ ಇದೆ. ರೈತರನ್ನು ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೇವೆ, ಗ್ರಾಹಕರನ್ನು ಪ್ರೋತ್ಸಾಹ ಮಾಡ್ತಾ ಇದ್ದೇವೆ. ತುಂಬ ಗ್ರಾಹಕರಿಗೆ ಇನ್ನೂ ಗೊತ್ತಿಲ್ಲ ಸಖತ್ ಸೊಪ್ಪು ಅಂತ ಒಂದು ಮಾರ್ಕೆಟ್ ಇದೆ ಅಂತ. ನಮಗೆ ಬೆಂಗಳೂರಿಂದಲೂ ಬಂದಿದ್ದಾರೆ, ಎಷ್ಟೋ ಜನ ಬೆಂಗಳೂರಿಂದ ಬಂದಿದ್ದಾರೆ. ಈಗ ಇತ್ತೀಚೆಗೆ ತುಮಕೂರು ತಿಪ್ಟೂರ್ನವ್ರು ಸುಮಾರು ಜನ ರೈತರು ಬಂದುಬಿಟ್ಟು ನೀವು ಹೇಗೆ ನಡೆಸ್ತಾ ಇದ್ದೀರಿ ನಮಗೊಂಚೂರು ಹೇಳ್ಕೊಡಿ ಅಂತ. ಅಲ್ಲೂ ಮಾಡ್ತೀವಿ ಅಂತ. ನಮ್ಗೆ ಬಹಳ ಸಂತೋಷ ಆಯಿತು, ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದೇವೆ. ಇಲ್ಲಿ ಹೇಗಾಯಿತು ಅಂದರೆ ನಮ್ಗೆ ಆ್ಯಕ್ಚುಲಿ ಯಾರು ಮ್ಯಾನೇಜ್ ಮಾಡ್ತಾ ಇಲ್ಲ ಇಲ್ಲಿ. ಸುಮ್ಮನೆ ನಾವೊಂದು 4 ಜನ ಜವಾಬ್ದಾರಿ ತಗೋತಾ ಇದ್ದೀವಿ. ಈಗ ಅಲ್ಲಿ ಬೀಗ ಹಾಕಬೇಕು, ಕ್ಲೀನ್ ಮಾಡಬೇಕು, ಜವಾಬ್ದಾರಿ ಹೊರತು ಯಾರನ್ನೂ ಇಲ್ಲಿ ನೀನು ಹೀಗೆ ನಾನು ಹೀಗೆ ಪ್ರೆಸಿಡೆಂಟು ಸೆಕ್ರೆಟರಿ ಅಂತ ಇಲ್ಲವೇ ಇಲ್ಲ ಸರ್. ಬಹಳ ಸಂತೋಷವಾಗಿ ನಡೀತಾ ಇದೆ, ಡೆಮೋಕ್ರೆಟಿಕ್ ಆಗಿ ನಡೆಸ್ತಾ ಇದ್ದೀವಿ. ಹೌದು ಸರ್, ಅಲ್ವಾ? ಹೌದು ಸರ್. ಹೇಳಿ ನಟೇಶ್ ಅವರೇ, ನಿಮಗೂ ಭಾಳಷ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಅನುಭವ ಇದೆ. ನಿಮ್ಮ ಅನುಭವನ ಯಾವ ತರಹ ಇದಕ್ಕೆ ಬಳಸಿ ಇದನ್ನು ಅಭಿವೃದ್ಧಿ ಮಾಡ್ಬೋದು ಅಂತ ತಮ್ಗನ್ಸುತ್ತೆ? ನನಗೆ ಮುಖ್ಯವಾಗಿದ್ದ ಉದ್ದೇಶ, ನಾವು ಇಂಡಸ್ಟ್ರೀಸಲ್ಲಿ ಹೇಗೆ ರಿಸರ್ಚ್ ಮಾಡ್ತೀವಿ, ಇಂಡಸ್ಟ್ರೀಸಲ್ಲಿ ನಾವು ರಿಸರ್ಚ್ ಮಾಡುವಾಗ ಸಾಕಷ್ಟು ನಾವು ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಂತ ಹೇಳ್ತೀವಿ. ಅದಕ್ಕಾಗಿ ತುಂಬ ಒಳ್ಳೊಳ್ಳೆ ಸಾಫ್ಟ್ವೇರು ಮತ್ತು ಕ್ರಮಗಳೆಲ್ಲ ಇದೆ. ತುಂಬ ಹಿಂದಿಂದ ಇದೆ, ಸಾಫ್ಟ್ವೇರ್ ಬರಲಿಕ್ಕೆ ಮೊದಲಿಂದ ಇದೆ. ನನಗೆ ಇದ್ದಿದ್ದು ತುಂಬ ಇಷ್ಟವಾದ ವಿಚಾರ ಏನಂದರೆ, ಅವುಗಳನ್ನು ನಾವು ಕೃಷಿನಲ್ಲಿ ಅಡಾಪ್ಟ್ ಮಾಡಬೇಕು ಅಂತ ಹೇಳಿ. ನಾನು ಕೃಷಿ ಕಡೆಗೆ ಬರಬೇಕು ಅಂತ ಮನಸ್ಸು ಮಾಡಿದಾಗ ನಾವು ಎಲ್ಲೇ ಹೋದರೂ ಜನಗಳದ್ದು ಒಂದು ಪರ್ಸೆಪ್ಷನ್ ಮೇಲೆ ನಡೀತಿದೆಯೇ ಹೊರತು, ಜೀವಾಮೃತ ಹಾಕಿದರೆ ಹೀಗಾಗುತ್ತೆ, ಗೋಕೃಪಾಮೃತ ಅದಕ್ಕಿಂತ ಒಳ್ಳೆಯದು, ಅಥವಾ ಇನ್ಯಾವುದರಲ್ಲೋ ಇನ್ನೂ ಒಳ್ಳೆಯದು, ಈ ಥರ ಇದೆಯೇ ಹೊರತು ಯಾವುದೇ ಡೇಟಾ ಇಲ್ಲ. ಸೈಂಟಿಫಿಕಲಿ ಜನರೇಟೆಡ್ ಡೇಟಾ ಭಾಳ ಕಡಿಮೆ. ಸೊ ನನಗೆ ಅದನ್ನು ಆ ದಿಕ್ಕಿನಲ್ಲಿ ರಿಸರ್ಚ್ ಮಾಡಿ ಎಸ್ಟಾಬ್ಲಿಷ್ ಮಾಡಬೇಕು. ಒಬ್ಬ ಸಣ್ಣ ರೈತ 1 ಎಕರೆ ಎಷ್ಟು ಭೂಮಿ ಇರುವವ ಆ ಮಾಡೆಲ್ನ ಉಪಯೋಗಿಸ್ಕೊಂಡು ನೇರವಾಗಿ ಗ್ರಾಹಕರಿಗೆ ತಲುಪಿಸಿ ಕಂಫರ್ಟಬಲ್ ಲೈಫ್ನ ಲೀಡ್ ಮಾಡುವಷ್ಟು ಒಂದು ಮಾಡೆಲ್ ಡೆವಲಪ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದ್ದದ್ದು. ಸೊ ಅದು ಇನ್ನು ಮುಂದಕ್ಕೆ ಮಾಡಲಿಕ್ಕೆ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಳ ಸಂತೋಷ. ನೋಡಿ, ಒಂದು ಒಳ್ಳೆ ಆಲೋಚನೆ ಎಷ್ಟು ಒಳ್ಳೆ ಸಾಮಾಜಿಕ ಬದಲಾವಣೆಗೆ ಕಾರಣ ಆಗುತ್ತೆ ಅಲ್ವೇ? ಹೌದು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹರೀಶ್ ಆಚಾರ್ಯರೇ, ಕನ್ನಡದಲ್ಲಿ ಹೇಳ್ಬೋದೇ? ಹೌದು ಸರ್, 988 64 20 907. ಇನ್ನೊಮ್ಮೆ ಹೇಳ್ತೀರಾ? 988 64 20 907. ಇನ್ನೂ ಒಂದು ಸರಿ ಹೇಳ್ಬಿಡಿ. 988 64 20 907. ತಮ್ಮದು ನಟೇಶ್ ಅವರೇ? 988 02 32 03 0. ಇನ್ನೊಮ್ಮೆ? 988 02 32 03 0. ಇನ್ನೂ ಒಂದು ಸರಿ ಹೇಳ್ಬಿಡಿ. 988 02 32 03 0. ಒಳ್ಳೆಯದು ನಟೇಶ್ ಅವರೇ ಮತ್ತು ಹರೀಶ್ ಆಚಾರ್ಯರೇ, ಇದುವರೆಗೂ ಸಾವಯವ ಕೃಷಿಯ ಪ್ರಾಮುಖ್ಯತೆ, ಸಾವಯವ ಬೇಸಾಯ, ನೇರ ಮಾರಾಟ, ನಿಮ್ಮ ಸಖತ್ ಸೊಪ್ಪು ಮಾರುಕಟ್ಟೆ, ಈ ಎಲ್ಲದರ ಬಗ್ಗೆ ಭಾಳ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ರೆ, ಯಶಸ್ವಿ ಆಗಲಿ ನಿಮ್ಮ ಪ್ರಯತ್ನ. ಈ ತರಹದ ಪ್ರಯತ್ನಗಳು ಬೇರೆ ಕಡೆನೂ ಆಗಲಿ, ಒಂದು ಸುಸ್ಥಿರವಾದ ಬದುಕು ರೈತ ಕಟ್ಕೊಳ್ಳುವಂತಾಗಲಿ. ನಮಸ್ಕಾರ. ನಮಸ್ಕಾರ.